ಹರೇ ರಾಮ. ಗುರುವ ಭಾವಿಸುವೆ, ಗುರುವ ಪೂಜಿಸುವೆ, ಗುರುವ ಧ್ಯಾನಿಸುವೆ, ಗುರುವೇ ಪೊರೆ ಸತತ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಈ ಶುಭ ದಿನದಂದು ಇಲ್ಲಿ ಅವ್ಯಕ್ತವಾಗಿ ತನ್ನ ಸಾನ್ನಿಧ್ಯವನ್ನು ಕೊಟ್ಟಿರುವಂತಹ ಗುರುಚೇತನಕ್ಕೆ ಮೊದಲು ಪ್ರಣಾಮಗಳನ್ನು ನಿಮ್ಮೆಲ್ಲರ ಜೊತೆಗೂಡಿ ಸಮರ್ಪಣೆ ಮಾಡ್ತೇವೆ. ಈ ಪ್ರದೇಶದ ಶಿಷ್ಯರು ಭಾಗ್ಯವಂತರು. ನಿಮ್ಮ ಶ್ರದ್ಧೆ ನಿಜವಾದದ್ದು. ಅದಿಲ್ಲದಿದ್ದರೆ ಹೀಗೆ ಯೋಗ ಕೂಡಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ನೀವು ಕರೆದದ್ದು ಒಂದು ಗುರುಗಳನ್ನು, ಒಬ್ಬರು ಗುರುಗಳನ್ನು ಕರೆದಿದ್ದು ನೀವು ಕಳೆದ ವರ್ಷ. ಅದು ನೀವು ಸಂಶಯದಲ್ಲೇ ಕರೆದಿದ್ದು, ಬರ್ತಾರೋ ಇಲ್ವೋ ಇನ್ನು ಒಂದು ನಮ್ಮ ಕಡೆಯಿಂದ ಇರಲಿ ಬೇಡಿಕೆ ಅನ್ನೋ ರೀತಿಯಲ್ಲಿ ನಾವು ಕರೆದಿದ್ದು. ಆದರೆ ಒಬ್ಬರು ಗುರುಗಳನ್ನು ಕರೆದ್ರೆ 3 ಗುರುಗಳು ಬರುವಂತಾಯ್ತು ನೋಡಿ. 3 ಹೇಗೆ ಅಂತ ಕೇಳಿದ್ರೆ, ದೊಡ್ಡ ಗುರುಗಳು ಆರಾಧನೆ ಇದೆ. ಆರಾಧನೆ ಅಂದ್ರೆ ಏನು? ಅವರೇ ಬರ್ತಾರೆ. ಆರಾಧನೆ ಅಂದರೆ ಆ 16 ಬ್ರಾಹ್ಮಣರ ರೂಪದಲ್ಲಿ ಅವರೇ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ. ಅವರ ಅವತರಣದ ಕಾಲಘಟ್ಟ ಅದು. ಆ ಕಾಲ ಬಂದಾಗ ಗುರುಗಳ ಅವತರಣ ಆಗ್ತದೆ, ಗುರುಗಳು ಅಭಿವ್ಯಕ್ತರಾಗ್ತಾರೆ. ಅಲ್ಲಿ ರಾಮನವಮಿ ಬಂದಾಗ ರಾಮನ ಅಭಿವ್ಯಕ್ತಿ ಆಗುವಂತೆ, ಶಂಕರ ಜಯಂತಿ ಶಂಕರ ಪಂಚಮಿ ಬಂದಾಗ ಶಂಕರಾಚಾರ್ಯರ ಅಭಿವ್ಯಕ್ತಿ ಆಗುವಂತೆ, ಕೃಷ್ಣಾಷ್ಟಮಿ ಬಂದಾಗ ಭಗವಾನ್ ಶ್ರೀಕೃಷ್ಣನ ಅಭಿವ್ಯಕ್ತಿ ಆಗುವ ಹಾಗೆ ಕಾಲಘಟ್ಟದಲ್ಲಿ ಆ ಪೂರ್ವ ಬಂದ ಕೂಡಲೇ ಆ ಗುರುಗಳ ಅಭಿವ್ಯಕ್ತಿ ಆಗ್ತದೆ ಅಲ್ಲಿ ಅಂತ ಲೆಕ್ಕ. ಅವ್ರು ಬರ್ತಾರೆ ಅಂತ ಲೆಕ್ಕ. ಈಗ ಗೃಹಸ್ಥರ ಭಾಷೆಯಲ್ಲಿ ಹೇಳೋದಾದರೆ, ಶ್ರಾದ್ದ ಇದ್ದರೆ ಅವಾಗ ಹೇಳೋದೇನು? ತಂದೆಯವರು ಬರ್ತಾರೆ, ತಾಯಿಯವರು ಬರ್ತಾರೆ, ತಂದೆಯವರು ಬರ್ತಾರೆ. ಇದು ವಾಡಿಕೆ ಇರಿದೆ ನೋಡಿ ಅಂತ. ಹಾಗೆ ಇದು ಗುರುಗಳು ಬರುವಂಥ ಸಂದರ್ಭ ಅದು ಅಂತ. ಹಾಗಾಗಿ ದೊಡ್ಡ ಗುರುಗಳು ನಮ್ಮ ಈ ಪರಂಪರೆಯ 35ನೇ ಪೀಠಾಧೀಶ್ವರರು, ಅವರು ನಾಡಿದ್ದು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಹಿಂದೆ 33ನೇ ಪೀಠಾಧೀಶ್ವರರು ಇಲ್ಲಿಗೆ ಆಗಮಿಸಿದ್ದಾರೆ. ಅದು ನಿಮ್ಮ ಕಲ್ಪನೆಗೆ ಮೀರಿದ್ದದು. ಬಹುಶಃ ಈ ಮೊನ್ನೆಯವರು ನಮಗೆ ಯಾರಿಗೂ ಅದ್ರ ಕಲ್ಪನೆ ಇಲ್ಲ ಅಂತ. ಅಥವಾ ನಮ್ಮ ಪ್ರವಾಸ ಇಲ್ಲಿಗೆ ನಿಶ್ಚಯ ಮಾಡುವಾಗ ನಮ್ಮ ಮನಸ್ಸಲ್ಲಿ ಇಷ್ಟೇ ಇತ್ತು, ಅವ್ರು ಕೇಳಿದ ಸಮಯ ಕೊಟ್ಬಿಡ್ಬೇಕು ಅಂತ. ಹಿಂದೆ ತುಂಬ ನಿಮ್ಮನ್ನು ಸ್ವಲ್ಪ ಕಾಡಿಸಿದ್ರಿಂದ ಸುಮಾರು ಸಮಯ ನಿಮಗೆ ಅವಕಾಶ ಸಿಕ್ಕಿರಲಿಲ್ಲ ಹಿಂದೆ. ಹಾಗೆ ಈ ಬಾರಿ ಪಾಪ ನಮ್ಮ ಮುಂಬೈ ಶಿಷ್ಯರು ಅವ್ರಿಗೆ ಕೇಳಿದ ಸಮಯ ಕೊಟ್ಬಿಡ್ಬೇಕು, ಮುಂಬೈ ದುಂಬಿಯಲ್ಲಿ ಈ ಪರಿಸರದ ಶಿಷ್ಯರಿಗೆ ಅನ್ನೋ ಭಾವನೆ ಮಾತ್ರ ಇತ್ತು. ಹಾಗಾಗಿ ನಮ್ಮ ವ್ಯವಸ್ಥೆ ಕಡೆಯಿಂದ ಇದು ಹೇಗೆ ಸಾಧ್ಯ? ದತ್ತ ಜಯಂತಿ ಇದೆ, ದತ್ತ ಜಯಂತಿಯಲ್ಲಿ ಯಲ್ಲಾಪುರದ ದತ್ತ ಮಂದಿರದ ಉದ್ಘಾಟನೆ ಆಗಬೇಕು, ಅಲ್ಲಿ ಈ ಸಂದರ್ಭ ಸಾಧ್ಯ ಇಲ್ಲವೇನೋ ಎಂಬ ಸನ್ನಿವೇಶ ಇದ್ದರೂ ಕೂಡ ಇಲ್ಲ ಈ ಸಮಯ ಕೊಡು ಅವರಿಗೆ ಅಂತ, ಕೊಟ್ಟು ಬಿಡು ಅಂತ ನಾವೇ ಒತ್ತಾಯಪೂರ್ವಕವಾಗಿ ಆ ಸಮಯದಲ್ಲಿ ಹೇಳಿದ್ದು. ನೀವು ಹೊಂದಾಣಿಕೆ ಮಾಡ್ಕೊಳ್ತಿದ್ರಿ, ಗೊತ್ತಿದೆ ನಮಗೆ. ಒಂದು 15 ದಿವಸ ನಂತರ ಕೊಟ್ಟಿದ್ರೆ, 1 ತಿಂಗಳು ನಂತರ ಕೊಟ್ಟಿದ್ರೆ ನೀವೇನು ಬೇಡ ಅಂತ ಹೇಳ್ತಿರ್ಲಿಲ್ಲ. ಆದರೆ ನೀವು ಕೇಳಿದ ಸಮಯವನ್ನು ಕೊಡಬೇಕು ಅಂತ ನಮಗೆ ಆಗ್ರಹ ಬರುವಂಥದ್ದು, ಮತ್ತು ನೀವು ಅದೇ ಸಮಯ ಕೇಳುವಂಥದ್ದು. ಕೇಳುವಾಗ ನಿಮ್ಗೆ ಏನು ಕಲ್ಪನೆ ಇದೆ? ಇದ್ರದ್ದು ಯಾವ ಕಲ್ಪನೆ ನಿಮಗಿದೆ? ಏನೂ ಕಲ್ಪನೆ ಇಲ್ಲ ನೋಡಿ ಅಂತ. ಅಂದರೆ ದೇವರು ಬಂದು ಬಾಯಲ್ಲಿ ನುಡಿಯುವಂಥದ್ದು, ಗುರುಗಳು ಬಂದು ಬಾಯಲ್ಲಿ ನುಡಿಯುವಂಥದ್ದು ಅಂದರೆ ಹೀಗೆ ಅದು ಅಂತ. ಈಗ ನಮ್ಮ ಮಠದ ಶಿಷ್ಯರ ವ್ಯಾಪ್ತಿ ಸಣ್ಣದಲ್ಲ, ದೊಡ್ಡ ವ್ಯಾಪ್ತಿ ಇರ್ತಕ್ಕಂಥ ಒಂದು ಮಠ ಇದು. ಶಿಷ್ಯ ವ್ಯಾಪ್ತಿ ತುಂಬ ವಿಶಾಲವಾಗಿರ್ತಕ್ಕಂಥದ್ದು. ಎಲ್ರಿಗೂ ಚೈತನ್ಯ ಇದೆ.
ಈ ಒಂದು ಕಾರ್ಯಕ್ರಮ ಮಾಡುವ ಶಕ್ತಿ ನಮ್ಮ ಈ ಗೋಕರ್ಣ ಮಂಡಲದಲ್ಲಿ ಯಾವ ಪ್ರಾಂತಕ್ಕೆ ಇಲ್ಲ ಹೇಳಿ, ಎಲ್ರಿಗೂ ಇದೆ. ಆದರೆ ಆ ಗುರುಗಳ ದೃಷ್ಟಿ ಅಷ್ಟಮ ರಾಘವೇಶ್ವರ ಭಾರತಿಗಳು ಅಂದರೆ ನಮ್ಮ ಹೆಸರಿನವರು ಅಂತ ಹಾಗೆ ಹೇಳಬೇಕು ಅಂತ ಚಂದ್ರ ಒಂದು ಆಗ್ರಹ ಇರ್ತದೆ ಯಾವಾಗಲೂ ಅಂತ. ಅವರ ದೃಷ್ಟಿ ನಿಮ್ಮ ಮೇಲೆ ಬೀಳದೇ ಇದ್ದಿದ್ರೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಆಗ್ತಿರ್ಲಿಲ್ಲ. ಹಾಗಾಗಿ ತುಂಬ ಸರಳ ಕಾರ್ಯಕ್ರಮ ಅಂತ ಅನ್ನಿಸ್ಬೋದು, ಆದರೆ ಸರಳತೆಯಲ್ಲೇ ವೈಭವ ಇರ್ತದೆ. ಸನ್ಯಾಸ ಅಂದರೆ ಹಾಗೆ ಅಂತ. ಸನ್ಯಾಸ ಅಂದರೆ ಏನು? ಸರಳತೆ ವೈಭವ, ಅದೇ ಸನ್ಯಾಸ. ಅಲ್ಲಿ ವೈಭವ ಯಾವುದು ಅಂದರೆ ಕಾವ್ಯ ಬಟ್ಟೆ ವೈಭವ, ಅಲ್ಲಿ ಪಾದುಕೆಗಳು ವೈಭವ, ಪೂಜೆ ವೈಭವ, ಅಲ್ಲಿ ಸರಳತೆ ಭಕ್ತಿ ವೈಭವ, ಭಾವನೆ ಶ್ರದ್ಧೆ ವೈಭವ ಇಲ್ಲಿ. ಈಗ ಒಂದು ದೊಡ್ಡ ಶ್ರೀಮಂತರು ಮದುವೆ ಮಾಡಿದರೆ ವೈಭವ ಬೇರೆ ರೀತಿ ಇರ್ತದೆ, ಅದಕ್ಕೆ ಜೀವ ಇರೋದಿಲ್ಲ, ಬರೇ ಬೆಳಗು ಭಿನ್ನಾಣ ಇರ್ತದೆ ಬಾಹ್ಯವಾದದ್ದು. ಆದರೆ ಇದು ಹಾಗಲ್ಲ ಅಂತ, ಇದು ಅಂತರ್ವೈಭವ, ಅಂತರಂಗದ ವೈಭವ ಇದು ಅಂತ. ಹಾಗಾಗಿ ಅತ್ಯಂತ ಸರಳ ವೈಭವದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ಈಗಷ್ಟೇ ನಾವು ಹೇಳಿದ್ವು, ಈ ಸ್ಥಳದಲ್ಲಿ ದೊಡ್ಡದೊಂದು ನಮ್ಮ ಹೆಸರಿನ ಆ 33ನೇ ಗುರುಗಳ ಫೋಟೋ ಇರಬೇಕು ಅಂತ, ಇಲ್ಲಿ ದೊಡ್ಡ ಭಾವಚಿತ್ರ ಈ ಸ್ಥಳದಲ್ಲಿ ಇರಬೇಕು. ಯಾಕಂದರೆ ಅವರು ಮನಸ್ಸು ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ ನಾವು ಸಾಮಾನ್ಯವಾಗಿ ಗುರುಗಳ ಗುರುಗಳವರೆಗೆ ಮಾತ್ರ ಆರಾಧನೆ ಮಾಡುವಂಥದ್ದು. ನಮ್ಮ ಗುರುಗಳು ಅವರ ಗುರುಗಳು, ನಮ್ಮ ಗುರುಗಳು ಜಗದ್ಗುರು ಶಂಕರಾಚಾರ್ಯ ರಾಘವೇಂದ್ರ ಭಾರತಿ ಮಹಾಸ್ವಾಮಿಗಳವರು, ಅವರ ಗುರುಗಳು ಜಗದ್ಗುರು ಶಂಕರಾಚಾರ್ಯ ರಾಮಚಂದ್ರ ಭಾರತಿ ಮಹಾಸ್ವಾಮಿಗಳವರು. ಈ ಎರಡೇ ಆರಾಧನೆ ಆಗುವಂಥದ್ದು. ಹಿಂದೆಲ್ಲ ಅನುಸ್ಮರಣೆ ಮಾತ್ರ, ಪೂರ್ವದ್ದೆಲ್ಲ. ಆದರೆ ಈ ಬಾರಿ ನಮ್ಗೆ ಯಾಕೋ ಅನ್ನಿಸ್ತು, ತಾನಾಗಿ ನಮ್ಮ ಪರಮೇಷ್ಠಿ ಗುರುಗಳು, ನಿಮಗೆ ಪರಾತ್ಪರ ಗುರುಗಳು ಹೀಗಿರ್ತದೆ. ಗುರು, ಪರಮಗುರು, ಪರಮೇಷ್ಠಿ ಗುರು, ಪರಾತ್ಪರ ಗುರು ಅಂತ. ನಮಗೆ ನಮ್ಮ ಗುರುಗಳು, ಅವರ ಗುರುಗಳು ಹಾಗೆ ಬರುವಂಥದ್ದು ಅಂತ. ನಮ್ಮ ಗುರುಗಳು ಅಂತ ಅಂದರೆ ಅದು ಪರಮೇಷ್ಠಿ ಗುರು ಅಂತ ಆಗುವಂಥದ್ದು ಅಂತ. ಆದರೆ ನಿಮಗೆ ಒಂದು ಜಾಸ್ತಿ ಸಿಗ್ತದೆ ನಿಮಗೆ ಅಂತ. ನಮ್ಮ ಮೂಲಕ ಹೋಗೋದಾಗೋದ್ರಿಂದ ನಿಮಗೆ ಪರಾತ್ಪರ ಗುರುಗಳಾಗ್ತಾರೆ ಅಂತ. ಅವರ ದಿನ ಇಲ್ಲಿ ಬರೋದ್ರಿಂದ ಅವರ ಅನುಸ್ಮರಣೆಯನ್ನು ಮಾಡಬೇಕು ಅಂತ ನಾವು ಶರ್ಮರನ್ನು ಕರೆದು ಹೇಳಿದ್ವಿ, ನೀವೇ ಬನ್ನಿ. ಯಾಕೆಂದರೆ ದೊಡ್ಡ ಗುರುಗಳಿಗೆ ತುಂಬ ಭಕ್ತಿ. ಹಿಂದಿನ ನಮ್ಮ 33ನೇ ಪೀಠದ ಬಗ್ಗೆ ಅದ್ಭುತ ಭಕ್ತಿ ದೊಡ್ಡ ಗುರುಗಳಿಗೆ. ಶರ್ಮರಿಗೂ ಹಾಗೆ. ಶರ್ಮರು ದೊಡ್ಡ ಗುರುಗಳಿಗೂ ತುಂಬ ಹತ್ತಿರ ಇದ್ದವರು, ನಮಗೂ ತುಂಬ ಹತ್ತಿರ ಇರ್ತಕ್ಕಂಥವ್ರು. ಅವರಿಗೆ ಅನನ್ಯ ಭಕ್ತಿ. ಅವರು ಮೊನ್ನೆ ಕಳೆದ ಚಾತುರ್ಮಾಸ್ಯದಲ್ಲಿ ನಮ್ಮಲ್ಲಿ ತಮ್ಮ ಒಂದು ಅಳಲು ತೋಡ್ಕೊಂಡಿದ್ದಾರೆ. ಅದೇನೆಂದರೆ ವಿಶೇಷವಾಗಿ ಮಾಡಬೇಕಾಗಿತ್ತು. ನಾವು 33ನೇ ಪೀಠಾಧೀಶ್ವರರ ಬಗ್ಗೆ ನಾವು ತುಂಬ ವಿಶೇಷವಾಗಿ ಅಲ್ಲಿ ಅನಾವರಣ ಮಾಡಬೇಕಾಗಿತ್ತು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಬೇಕಾಗಿತ್ತು ಅದು ಎಂಬುದಾಗಿ ಅವರಿಗೆ ಅವತ್ತು ಅವ್ರಿಗೆ ಹೇಳಿದ್ವಿ ನಾವು. ಇಲ್ಲ, ಸಂದರ್ಭ ಇದೆ, ಮುಂದಕ್ಕೆ ಮಾಡೋಣ ಅಂತ. ಅಷ್ಟನ್ನು ನಾವು ಅದಕ್ಕಿಂತ ಮುಂಚೆ ಒಂದು ಜೀವಯಾನ ಅಂತ ಒಂದು ಪ್ರವಚನ ಮಾಡಿದ್ವಿ, ಒಂದು ವಾರದ ಪ್ರವಚನ ನಡೀತು. ಆ ಸಮಯದಲ್ಲಿ ಕೂಡ ಅವರಿಗೆ ಅಪೇಕ್ಷೆ ಇತ್ತು ಜೀವಯಾನ ಪ್ರವಚನದ ಅಂಗವಾಗಿ ಅವ್ರ ಬಗ್ಗೆ ಹೇಳಬೇಕು ಅಂತ. ಆದರೆ ಆ ದಿನ ಮಳೆ, ಅದನ್ನು ಕಾರ್ಯಕ್ರಮ ಮೊಟಕಾಯಿತು ಬೇರೆ ಬೇರೆ ಕಾರಣದಿಂದ. ಹಾಗಾಗಿ ಅಷ್ಟು ಅವಕಾಶ ಆಗಲಿಲ್ಲ ಆ ಸಂದರ್ಭದಲ್ಲಿ ಕೂಡ ಅಂತ. ಹಾಗೆ ನೀವೇ ಬಂದು ಹೇಳಿ ಅಂತ ಅವರಿಗೆ ಸತ್ಯನಾರಾಯಣ ಬಗ್ಗೆ ಹೇಳಿದ್ದವರು. ವಿನಾಯಕ ಹೇಳಿದ ಹಾಗೆ ಅವ್ರಿಗಂತ ಹೆಚ್ಚು ಬಲ್ಲವರು ನಮ್ಮ ಇತಿಹಾಸದ ಬಗ್ಗೆ ಯಾರೂ ಇಲ್ಲ. ನಮ್ಮ ಪರಂಪರೆ ಬಗ್ಗೆ ಅತ್ಯಂತ ಹೆಚ್ಚು ತಿಳ್ಕೊಂಡಿರ್ತಕ್ಕಂಥವ್ರು ಸತ್ಯನಾರಾಯಣ ಶರ್ಮರು. ಅವರು ಸ್ವತಃ ಇಲ್ಲಿಗೆ ಬಂದು ನಿಮಗೆ ಆ 33ನೇ ಪೀಠಾಧೀಶ್ವರರ ಬಗ್ಗೆ ವಿವರಿಸಿದ್ದಾರೆ. ತುಂಬ ಇದೆ ವಿವರಿಸಲಿಕ್ಕೆ, ಒಂದೊಂದು ಘಟನೆಗಳಿಗೂ ಆಳ ಅಗಲ ತುಂಬ ಇದೆ. ಆದರೆ ಸೀಮಿತ ಅವಕಾಶದಲ್ಲಿ ಎಲ್ಲವನ್ನು ಕೂಡ ಅವರು ಮುಟ್ಟಿದ್ದಾರೆ, ಎಲ್ಲ ವಿಷಯಗಳನ್ನು ಮುಟ್ಟಿದ್ದಾರೆ. ಮತ್ತು ಈವರೆಗೆ ಮುಟ್ಟಿದ ವಿಷಯಗಳನ್ನು ಕೂಡ ಮುಟ್ಟಿದ್ದಾರೆ. ಕೆಲವು ವಿಷಯ ಅವರಿಗೆ ಪ್ರಸ್ತಾಪ ಮಾಡಿರುವಂಥದ್ದು ಇಂದಿನವರೆಗೆ ವಿಶೇಷವಾಗಿ ಯಾವ ವೇದಿಕೆಯಲ್ಲಿ ಕೂಡ ಪ್ರಸ್ತಾಪ ಆಗಿರುವಂಥದ್ದಲ್ಲ, ಸಮಾಜದ ಮುಂದೆ ಬಂದಿರುವಂಥದ್ದಲ್ಲ. ಅದನ್ನು ಕೂಡ ಆ ಸಮಯದ ಪ್ರತ್ಯಕ್ಷದರ್ಶಿಯವರು ಅತ್ಯಂತ ಸಮೀಪದಿಂದ ನೋಡಿರ್ತಕ್ಕಂಥದ್ದು ದೊಡ್ಡ ಗುರುಗಳ ಕಾಲದಲ್ಲಿ. ಹಾಗಾಗಿ ಅವರು ಅದನ್ನು ಮನೇಲಿ ಬರುವಾಗ ನಮ್ಮ ಅಪ್ಪಣೆಯನ್ನು ಕೂಡ ಕೇಳಲಿಲ್ಲ. ಅಪ್ಪಣೆಯೇ ಕೇಳಿದ್ದು, ಆದರೆ ಕೊಡಲೇಬೇಕು ಅಂತ ಕೇಳಿದ್ದು ಅಷ್ಟೇ ಅಪ್ಪಣೆಯನ್ನು. ಇದನ್ನು ಹೇಳ್ತೇನೆ ನಾನು ಅಂತ. ಯಾಕೆ ಅದಲ್ಲ ಅಂತ, ನಾವು ಆತ್ಮಕಥನ ಇಲ್ಲ ಮಾಡಬಾರ್ದು ಅಂತ ನಮ್ಮ ಸಿದ್ಧಾಂತ, ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಬಾರ್ದು ಅಂತ ಯಾವುದೇ ಕಾರಣಕ್ಕೂ ಅಂತ ನಾನು ಹೇಳ್ತಾನಲ್ಲ ಅಂತ ಅವ್ರದ್ದು ಅಂತ. ಯಾಕೆ ಅಂತ ಅವ್ರು ಹೆಚ್ಚು ಕೇಳಿಸ್ಕೊಳ್ಳೋ ವ್ಯವಧಾನದಲ್ಲೂ ಇರಲಿಲ್ಲ ಆವತ್ತಿನ ಮಟ್ಟಿಗೆ. ಆಯಿತು ಅಂತ ಹೇಳಿದ್ವಿ ನಾವು. ಹಾಗಾಗಿ ಅವರು ಇವತ್ತು ಬಂದು ಅದನ್ನು ಇಲ್ಲಿ ನಿಮ್ಮ ಮುಂದೆ ಉಲ್ಲೇಖ ಮಾಡಿದ್ದಾರೆ. ಒಂದಂತೂ ನಿಜ, 33ನೇಯ ಪೀಠಾಧೀಶ್ವರರು ಅದ್ಭುತ ಮಹಿಮಾನ್ವಿತರು ಅಂತ ಏನೂ ಸಂಶಯ ಇಲ್ಲ. ಅವರು ಸಾಮಾನ್ಯ ಯತಿ ಅಲ್ಲ. ಹಾಗಾಗಿ ವಿಶೇಷ ಅವರ ಇಡೀ ಚರಿತ್ರೆಯೇ ತುಂಬ ವಿಶೇಷವಾಗಿರುವಂಥದ್ದು. 10 ವರ್ಷ ಅವರು
ಸ್ವತಂತ್ರವಾಗಿ ಪೀಠಾಧಿಕಾರ ಮಾಡಿದ್ರು ಅಂತ ಶರಣರು ಹೇಳ್ತಾ ಇದ್ರು. ಅದು ಹಾಗೆ ಇದು ಅಂತ. ಈ ಶಂಕರಾಚಾರ್ಯರು ಎಷ್ಟು ಕಾಲ ಇದ್ರು, ಶ್ರೀರಾಮ ಎಷ್ಟು ಕಾಲ ಇದ್ದ. ಶ್ರೀರಾಮ ತಂದೆಗೆ ಅಥವಾ ಹಿಂದಿನವರಿಗೆ ಹೋಲಿಸಿದರೆ ಬಹಳ ಸಣ್ಣ ಕಾಲ ಇದ್ದಿದ್ದು. ಶ್ರೀರಾಮನ ತಂದೆಗೆ ದಶರಥನಿಗೆ ಹೋಲಿಸಿದರೆ ಅದು 5ನೇ ವರ್ಷಕ್ಕಿಂತ ಕಡಿಮೆ ಬರ್ತದೆ ರಾಮನ ಆಯುಸ್ಸು ಅಂತ, ಅಷ್ಟೇ ಕಾಲ ಇದ್ದಿದ್ದು ಅಂತ. ಆದರೆ ಅಸಾಧಾರಣ ಕಾರ್ಯಗಳನ್ನ ಅವರೆಲ್ಲ ಮಾಡಿದ್ದಾರೆ ಅಂತ. ಅದೇ ಸಾಲಿಗೆ ಇವರು ಕೂಡ ಬರ್ತಾರೆ, 33ನೇ ಪೀಠಾಧೀಶ್ವರರು ಅದೇ ಸಾಲಿಗೆ ಬರ್ತಾರೆ. ಹಾಗಾಗಿ ಅವರು ಇನ್ನೊಂದು ಸಂಗತಿ ಕೂಡ ಹಾಗೆ ಅಂತ, ಏನೋ ತನ್ನಲ್ಲಿ ಕೊರತೆ ಇದೆ, ವಿದ್ಯಾಭ್ಯಾಸ ಕಡಿಮೆ ಆಯಿತು, ಗುರುಗಳಿಗೆ ಸಮಾಧಾನ ಆಗಿಲ್ಲ ಅಂತ ಮನಸ್ಸಿಗೆ ಬಂದಾಗ ಅವರ ಛಲ ಹೇಗಿದೆ ನೋಡಿ ಅಂತ. ನಡುರಾತ್ರಿ ಇದ್ದು ಹೋಗಿತ್ತು ಮಠದಿಂದ ದಂಡ ಕಮಂಡಲ ತೆಗೆದುಕೊಂಡು, ಅವರು ಹೆಚ್ಚು ಕಡಿಮೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಇಲ್ಲಿಂದ ಎದ್ದು ಕಾಂಚಿ ತಮಿಳುನಾಡಿಗೆ ಹೋಗಿರ್ತಕ್ಕಂಥ ತಾಮ್ರಪರ್ಣಿ ನದಿ ತೀರಕ್ಕೆ ಅವರು ಹೋಗಿರ್ತಕ್ಕಂಥದ್ದು. ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಸೈ ಅನ್ಸ್ಕೊಂಡ್ರು ಅಂತ. ಯಾಕೆಂದರೆ ದೊಡ್ಡ ಪಂಡಿತರ ಕೇಂದ್ರ ಅದು, ವಿದ್ಯಾಕ್ಷೇತ್ರ ದೊಡ್ಡದದ್ದು. ಅಲ್ಲಿ ಹೋಗಿ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ತಮ್ಮ ಯಾವುದೇ ಹೆಗ್ಗಳಿಕೆ ಹೇಳ್ಕೊಡದೆ, ಶಂಕರಾಚಾರ್ಯ ಪರಂಪರೆ ಪೀಠ ಯಾವುದನ್ನು ಹೇಳ್ಕೊಡದೆ ಸಾಮಾನ್ಯ ಯತಿಯಂತೆ ಇದ್ದುಕೊಂಡು ಅಲ್ಲಿ ಸಾಧನೆ ಮಾಡಿದರು. ಅಲ್ಲಿ ಹೋಗಿ ಆನೆಯನ್ನು ತಂದರು ಅಲ್ಲಿಂದ. ಅಷ್ಟು ಮಹತ್ವ ಅಂದರೆ ಒಂದು ಸಂಕಲ್ಪಿತ ಕಾರ್ಯಸಿದ್ಧಿ ಪ್ರವೀಣ ಎನ್ನುವಂಥದ್ದು ನೋಡಿ ಅವ್ರ ವಿಷಯ ಹೇಗೆ ಸತ್ಯ ಆಗಿದೆ ಅಂತ. ಅವರು ಹಠ ಹಿಡಿದು ಸಾಧನೆ ಮಾಡಿದ್ದಾರೆ. ನಾವು ಯಾವಾಗಲೂ ವಿನೋದವಾಗಿ ಹೇಳ್ತಾ ಇರ್ತೇವೆ, ಮಠ ಅಂದರೆ ಹಠ ಅಂತ. ಮಠಕ್ಕೊಂದು ಹಠ ಇರ್ತದೆ ಅಂತ. ಒಂದೇ ಒಂದೊಂದು ಒಳ್ಳೆಯ ವಿಷಯಕ್ಕೆ ಇರ್ತದೆ ಹಠ ಸಾಮಾನ್ಯವಾಗಿ. ಎಷ್ಟೋ ಮಂದಿ ಈಗ ಹಠ ಅಂದರೆ ಒಳ್ಳೇದಲ್ಲದ ವಿಷಯಕ್ಕೂ ಹಠ ಮಾಡುವಂಥವ್ರಿದ್ದಾರೆ. ಅದಲ್ಲ, ಈ ಚಾಣಕ್ಯ ಹಠ ಮಾಡ್ತಾನೆ, ಬಿಚ್ಚೋದು ಸಿಕ್ಕೇನು ಕಟ್ಟೋದಿಲ್ಲ ಅಂತ. ಆದರೆ ಆ ಹಠದ ಹಿಂದೆ ಸ್ವರ್ಣಿಮ ಭಾರತದ ನಿರ್ಮಾಣದ ಉದ್ದೇಶ ಇತ್ತು ನೋಡಿ ಅಂತ ಮಾಡ್ತಾನೆ ಅವನು ಅದನ್ನು ಅಂತ. ಚಂದ್ರಗುಪ್ತ ಮೌರ್ಯನನ್ನು ರಾಜನನ್ನಾಗಿ ಮಾಡಿ ಸ್ವರ್ಣಿಮ ಭಾರತದ ಈ ನಂತರ ಅಂಧಯುಗ ಅದನ್ನು ಕೊನೆಗೊಳಿಸಿ ಸ್ವರ್ಣಿಮ ಭಾರತವನ್ನು ತಂದ ನೋಡಿ, ಹಠ ನೋಡಿ ಅಂತ. ಅದೊಂದು ಇರಬೇಕಾಗ್ತದೆ ಅಂತ. ಈಗ ನೀವು ಆತ್ಮ ಸಾಧನೆ ಮಾಡಬೇಕು ಅಂದರೆ ಎಲ್ಲಕ್ಕಿಂತ ದೊಡ್ಡ ಹಠ ಬೇಕಾಗ್ತದೆ ಅದಕ್ಕೆ ಅಂತ. ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಹಠದಲ್ಲಿ ಆಗುವಂಥದ್ದಲ್ಲ ಅದು. ಯಾಕೆಂದರೆ ತುಂಬ ವಿಘ್ನಗಳು ಅದಕ್ಕೆ. ಆತ್ಮ ಸಾಧನೆಗೆ ಇರುವಷ್ಟು ವಿಘ್ನಗಳು ಬೇರೆ ಯಾವುದಕ್ಕೂ ಇಲ್ಲ. ಅದನ್ನು ಮಾಡಬೇಕು ಅಂದರೆ ಆ ಪ್ರಮಾಣದ ದೃಢ ಸಂಕಲ್ಪ, ಅದಕ್ಕೆ ಹಠ ಅಂತ ಹೆಸರು. ಗಟ್ಟಿಯಲ್ಲಿ ಗಟ್ಟಿ ಸಂಕಲ್ಪ ಅಂತ. ಅದಿದ್ರೆ ಮಾತ್ರ ಅವನು ಆತ್ಮಜ್ಞಾನ ಪಡಿತಾನೆ, ಆತ್ಮ ಸಾಧನೆ ಮಾಡ್ತಾನೆ ಅಂತ. ಹಾಗಾಗಿ ಅದು ಸಹಜ ಅಂತ. ಅವರು ಅದನ್ನು ಆ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿ ನಿಂತರು ಅಂತ ನಮಗೆ ಆದರ್ಶ ಇದೆ ಅಂತ. ನಾವು ಕೂಡ ದೃಢ ಸಂಕಲ್ಪಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು ಅಂತ ನೋಡಿ. ಸುಮ್ಮನೆ ಅಪೇಕ್ಷೆ ಪಟ್ಟರೆ ಇಚ್ಛೆ ಅಂತ ಹೆಸರು ಅದಕ್ಕೆ. ಇಚ್ಛೆಯೇ ಬಲಿಷ್ಠವಾದರೆ ಅದಕ್ಕೆ ಸಂಕಲ್ಪ ಅಂತ ಹೆಸರು. ಆ ಸಂಕಲ್ಪ ಬಲಿಷ್ಠ ಆಯಿತು ಅಂದರೆ ಕಾರ್ಯಸಿದ್ಧಿ ಆಗ್ತದೆ. 3 ಹಂತಗಳು ಅಂತ. ನೀವು ಬಾಹ್ಯವಾದ ಉಪಕರಣಗಳು ಬೇಕಾಗಿಲ್ಲ ಅದಕ್ಕೇನು ಅಂತ. ನಿಮ್ಮ ಸಂಕಲ್ಪ, ಮನಸ್ಸು ಅನ್ನೋದು ಕಾಮಧೇನು ಅಂತ. ಪ್ರತಿಯೊಬ್ಬನ ಮನಸ್ಸು ಕೂಡ ಕಾಮಧೇನು. ನಿಮ್ಮ ಸಂಕಲ್ಪ ಅತ್ಯಂತ ದೃಢವಾದರೆ ಅದು ಆಗದೇ ಇರೋ ಪ್ರಶ್ನೆ ಇಲ್ಲ ಅಂತ. ಹಾಗೆ ಆಗ್ತದೆ ಅದು ಅಂತ. ಬಯಸಿದ್ದೆಲ್ಲವೂ ಆಗ್ತದಂತೆ. ಭಗವಂತ ಅಸ್ತು ಅಂತಲೇ ಹೇಳ್ತಾ ಇರ್ತಾನಂತೆ ನಾವೇನೇನು ಬಯಸಿದ್ರು ಕೂಡ. ಆದರೆ ಅದು ಆಗಬೇಕಾದ್ರೆ ಸಮಯ ಕೊಡ್ತದೆ. ಜನ್ಮಗಳು ದಾಟಿ ಹೋಗಿರ್ತೇವೆ, ಅದನ್ನು ಕೊಟ್ಟೇ ಕೊಡ್ತಾನೆ ಭಗವಂತ. ಅದು ಕೊಟ್ಟಾಗ ನಮಗೆ ಸಿಕ್ಕಿದಾಗ ನಮಗದು ಗೊತ್ತೇ ಇರೋದಿಲ್ಲ ಅಂತ, ನಾವು ಕೇಳಿದ್ದಾಗಿತ್ತು ಅಂತ ನೆನಪಿರೋದಿಲ್ಲ ಅಂತ, ಅಷ್ಟು ಕಾಲ ಕಳೆದೋಗಿರ್ತದಂತೆ. ಯಾಕೆಂದರೆ ಅದು ಗಟ್ಟಿ ಇಲ್ಲ ಅದು ಅಂತ. ಅದ್ರ ಸಂಕಲ್ಪದ ರೂಪಕ್ಕೆ ಬಂದರೆ ಆಗಲೇ ಕೊಡ್ತಾನೆ. ನಿಮ್ಮದು ಬರೀ ಇಚ್ಛೆ ಆಗಿದ್ದರೆ ಅದು ಆಗ್ತದೆ ಅದು ಕೂಡ, ಆದರೆ ನಿಮಗೆ ನೆನಪಿರೋದಿಲ್ಲ ಅದು ಇದು ಈಗ ನೀವೇನೇನು ಅನುಭವಿಸ್ತಾ ಇದ್ದೀರಿ ಅದರಲ್ಲಿ ನಿಮ್ಮ ಇಚ್ಛೆ ಅದು. ನಿಮ್ಮ ಜೀವನದಲ್ಲಿ ಏನೇನು ಬಂದಿದೆ ಯಾವುದೋ ಜನ್ಮದಲ್ಲಿ ನೀವು ಬಯಸುತ್ತೆ ಅದು. ಆಗಲೇ ಆಗದೆ ಚೆನ್ನಾಗಿತ್ತಲ್ಲ ಅಂದರೆ ನಿಮ್ಮ ಇಚ್ಛೆ ಅಷ್ಟು ಗಟ್ಟಿ ಇರಬೇಕು, ಅದಕ್ಕೆ ಬಲವತ್ತರವಾಗಿರಬೇಕು ಅಂತ. ಹಾಗಾಗಿ ಅಂಥ ಸಂಕಲ್ಪಕ್ಕೆ ಅವರು ಸಾಕ್ಷಿಯಾಗಿ ನಿಂತರು ರಾಘವೇಶ್ವರ ಭಾರತಿಗಳು ಅಂತ. ಅದೆರಡು ಘಟನೆಗಳು ಬಹಳ ಪ್ರಸಿದ್ಧಿ ಅವರ ಜೀವನದಲ್ಲಿ. ಒಂದು, ಮದಿಸಿದ ಆನೆಯನ್ನು ಅವರು ನಿಯಂತ್ರಿಸಿದವರು ಅಂತ. ಮಠದ ಆನೆಯೇ, ಆದರೆ ಈ ಮಠದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ವಿಶೇಷವಾದಯ್ಯ, ಸುಮ್ಮನೆ ಯಾವುದು ಬರೋದಿಲ್ಲ ಇಲ್ಲಿಗೆ ಅಂತ. ಈಗ ನೀವು ಪರಿವಾರದವರಿಗೂ ಒಂದು ಮರ್ಯಾದೆ ಕೊಡ್ತೀರಿ ನೀವು. ಅವನು ಉಪ್ಪು ಹುಳಿ ಖಾರ ತಿನ್ನೋದಿಲ್ವ ಅಂದರೆ ಇಲ್ಲ, ಅವನಿಗೆ ಗುರುವಿನ ಕಾಲ ಬಿಡದಲ್ಲಿ ಸೇವೆ ಮಾಡೋ ಅವಕಾಶ ಬಂತು ಅಂದರೆ ಏನೋ ಒಂದು ವಿಶೇಷವನ್ನಲ್ಲಿ ಇದೆ ಅಂತಲೇ ಅರ್ಥ. ಅದಕ್ಕೆ ರಾಮದೇವರ ಸನ್ನಿಧಿಗೆ ಅವನು ಬಂದ ಅಂದರೆ
ಯಾವುದೋ ಜನ್ಮಾಂತರದ ಪುಣ್ಯ ಕೆಲಸ ಮಾಡ್ತಾ ಇದೆ ಅಂತಲೇ ಅರ್ಥ ಅದಕ್ಕೆ. ಅದಿಲ್ಲದೆ ಅವ್ನು ಬರೋದಿಲ್ಲ ಅಂತ. ಹಾಗಾಗಿ ನೀವು ಎಲ್ಲಕ್ಕೂ ಈಗ ಪಾದುಕೆ ಅಂತ ಅಂದ್ಕೊಳ್ಳಿ, ನೀವು ಕೂಡ ನಿಮ್ಮಷ್ಟಕ್ಕೆ ನೀವು ಪಾದುಕೆ ಮಾಡಿಸ್ಕೊಳ್ಬೋದು ನೀವು. ಆದರೆ ಅದಕ್ಕೆ ಈ ಮರ್ಯಾದೆ ಬರೋದಿಲ್ಲ. ಅದೇ ಪಾದುಕೆ ಮಠದಲ್ಲಿ ಬಂದರೆ, ಅದು ಗುರು ಸಂಪರ್ಕಕ್ಕೆ ಬಂದರೆ ನೀವು ಕೂಡಲೇ ಪೂಜೆ ಮಾಡ್ತೀರಿ, ಅದನ್ನು ಪಾದ ಪೂಜೆ ಮಾಡ್ತೀರಿ, ಪಾದುಕ ಪೂಜೆ ಮಾಡ್ತೀರಿ ನೀವು ಅಂತ. ಅಂದರೆ ಒಂದು ಮರದ ವಸ್ತು ಕೂಡ ಅಮರ ವಸ್ತು ಆಗ್ತದೆ ಅಂತ. ಯಾವಾಗ ಅಂದರೆ ಇಲ್ಲಿಗೆ ಬಂದಾಗ, ಆ ಸ್ಥಾನಕ್ಕೆ ಬಂದಾಗ ಅದಕ್ಕೆ ಮಹತ್ವ ಬರ್ತಕ್ಕಂಥದ್ದು. ಯಾಕೆಂದರೆ ಸುಮ್ಮನೆ ಈ ಸ್ಥಾನಕ್ಕೆ ಯಾವುದು ಕೂಡ ಬರೋದಿಲ್ಲ ಅಂತ. ಪೀಠಕ್ಕೂ ಯಾರು ಸುಮ್ಮನೆ ಬರೋದಿಲ್ಲ. ಪೀಠಕ್ಕೆ ಬರೋ ವಿಷಯ ಆಮೇಲೆ. ಸುತ್ತಮುತ್ತ ಯಾರಿರ್ತಾರೋ ಅವರು ಯಾವುದೋ ಕಾರಣಾಂತರದಿಂದಲೇ ಬಂದಿರ್ತಾರೆ ಇಲ್ಲಿಗೆ ಅಂತ ಒಂದು ಪುಣ್ಯ ವಿಶೇಷ ಅವರಿಗೆ ಇದ್ದೇ ಇರ್ತದೆ. ಸಮಾಜ ಮರ್ಯಾದೆ ಕೊಡಬೇಕಾಗ್ತದೆ ಅದಕ್ಕೆ. ಸಮಾಜ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಲೆಯನ್ನು ಕೊಡಬೇಕಾಗ್ತದೆ. ಆನೆ ಕೂಡ ಹಾಗೆ ಅಂತ. ಅದೊಂದು ತಿರ್ಯಕ್ ಜಂತು ಅಂತ ಹೇಳ್ತಾರೆ, ಪ್ರಾಣಿ ಅಂತ. ಆ ರೂಪದಲ್ಲಿ ಇರ್ಬೋದು ಅದು. ಆದರೆ ಗುರುಗಳು ಸವಾರಿ ಮಾಡಬೇಕು ಅದರ ಮೇಲೆ ಇಡೀ ಜೀವಮಾನ ಪರ್ಯಂತ ಅಂತಂದರೆ ಅದೇನೋ ಒಂದು ಮಹಿಮಾನ್ವಿತವಾದ ಜೀವವೇ ಆಗಿರಬೇಕು. ಅದು ಪುಣ್ಯ ವಿಶೇಷ ಇರ್ತಕ್ಕಂಥ ಜೀವವೇ ಆಗಿರಬೇಕು. ಅದಕ್ಕೆ ಅಪಮಾನ ಮಾಡ್ತಾನೆ ಒಂದು ಮನುಷ್ಯ. ಅದ್ರ ಯೋಗ್ಯತೆ ಗೊತ್ತಿಲ್ಲದೆ ಇರ್ತಕ್ಕಂಥವನು ಮದ ಯಾಕೆ ಬಂತು, ಗುರುಗಳ ಆನೆಗೆ ಮದ ಯಾಕೆ ಬಂತು? ಮದ ಮತ್ಸರಗಳು ಇಲ್ಲದೆ ಇರ್ತಕ್ಕಂಥವ್ರು ಗುರುಗಳು, ಅವರ ಆನೆಗೆ ಮದ ಬಂತ ಅಂದರೆ ಅಪಮಾನ ಆಗಿದೆ ಅಲ್ಲಿ ಆನೆಗೆ. ಅಪಮಾನವಾದಾಗ ಅದು ಉದ್ರಿಕ್ತವಾಗಿ ಅದು ಇಡೀ ಊರನ್ನೇ ಧ್ವಂಸ ಮಾಡುವಂತೆ ಅದು ಮುನ್ನುಗ್ಗುವ ಸಮಯದಲ್ಲಿ ಶರ್ಮರು ಈಗ ಹೇಳಿದ ಹಾಗೆ ಭಿಕ್ಷೆಯಿಂದ ಎದ್ದು ಬಂದು ಬೇರೆ ಏನೂ ಬೇಕಾಗಲಿಲ್ಲ, ಒಂದು ಕರವಸ್ತ್ರ, ಒಂದು ಕಾವಿ ಸಾಟಿ ಕರವಸ್ತ್ರ, ಇದು ಸಾಕಾಯಿತು ಅವರಿಗೆ ಅಂತ. ಅಷ್ಟು ಸರಳವಾಗಿ ಆನೆಯನ್ನು ಅವರು ಬಂಧನ ಮಾಡಿದರು ಅಂತ ಅನ್ವಯ ಮಾಡ್ಕೊಳ್ಳೋಣ. ಈಗ ನಮ್ಮ ಮನಸ್ಸು ಕೂಡ ಮದದ ಆನೆ ಅಲ್ವಾ? ನಮ್ಮ ಮನಸ್ಸುಗಳು ಮದವೇರದ ಯಾವ ಆನೆ ಕಡಿಮೆ ಹೇಳಿ? ಅದು ಹೇಳಿದ್ದನ್ನು ಕೇಳ್ತದ ಅಂತ? ನಿಮ್ಮ ಅಂಕುಶದಲ್ಲಿ ಇದೆಯಾ ಅಂದರೆ ಇಲ್ಲ ನೋಡಿ. ಅದು ಮನಸ್ಸಿಗೆ ಬಂದಂತೆ ಅತ್ತ ಇತ್ತ ಸಂಚಾರ ಮಾಡ್ತದೆ. ಹಾಗೆ ಸಂಚಾರ ಮಾಡಿದಾಗ ಎಲ್ಲ ಧ್ವಂಸವೇ ಆಗುವಂಥದ್ದು. ಚಂಚಲವಾಗಿ ಮನಸ್ಸು ಆ ಕಡೆ ಈ ಕಡೆ ಹೋದರೆ ಆಗೋದೇನು ಹೇಳಿ? ಅವನತಿ ಆಗುವಂಥದ್ದು, ಉದ್ಧಾರ ಆಗೋದಿಲ್ಲ ಅದರಿಂದ ಅಂತ. ಗುರು ಅಂದರೆ ಅಂಥ ಮನಸ್ಸೆಂಬ ಮದವೇರದ ಆನೆಗೆ ಅಂಕುಶ ಹಾಕುವವನು ಅಂತ. ಶಿಷ್ಯನ ಮನಸ್ಸೆಂಬ ಮದವೇರದ ಆನೆಗೆ ಅಂಕುಶವನ್ನು ಹಾಕಿ ಶಿಷ್ಯನಿಗೆ ವಿನಯವನ್ನು ಕೊಡ್ತಕ್ಕಂಥವನು ಗುರು ಅಂತ. ಅದರ ದ್ಯೋತಕ ಆ ಘಟನೆ ತುಂಬ ಮುಖ್ಯ ಅಂತ. ಈ ಮದ ಮತ್ಸರಲ್ಲಿ ಮನ್ಸಲ್ತಾನೆ ಇರೋದು ಅಂತ. ಈ ಮನಸ್ಸಿಂದ ಹದಕ್ಕೆ ಬಂದುಬಿಟ್ರೆ, ಮದದ ಬದಲು ಹದ ಇದ್ದರೆ ಮನಸ್ಸಿಗೆ ಒಂದು ಅಕ್ಷರ ವ್ಯತ್ಯಾಸ ಅಷ್ಟೇ, ಒಂದು ಅಕ್ಷರ ವ್ಯತ್ಯಾಸ. ಮದದ ಬದಲು ಹದ ಇದ್ದರೆ ಮನಸ್ಸಿಗೆ ಆ ಮನಸ್ಸು ಕಾಮಧೇನು ಆಗ್ತದೆ. ಅದರ ಬದಲು ಮದ ಇದ್ದರೆ ಅದು ವಿಧ್ವಂಸಕ್ಕಾಗಿಬಿಡ್ತದೆ, ನಾಶವನ್ನೇ ಮಾಡ್ತದೆ ಅದು ಅಂತ. ಅದೊಂದು ಘಟನೆ. ಮತ್ತೊಂದು ಘಟನೆ ಅವರು ಪ್ರಸ್ತಾಪ ಮಾಡಿರುವಂಥದ್ದೇ ಅದು. ದುರವಾಪ ತಪಃ ಪ್ರಾಪ್ತ ಚಕ್ಷುಷಿ. ಕಣ್ಣು ಹೋದವರು ಬಹಳ ಮಂದಿ ಇದ್ದಾರೆ ಪ್ರಪಂಚದಲ್ಲಿ. ಅದು ಹೋದ ಕಣ್ಣನ್ನು ಮರಳಿ ಪಡ್ಕೊಂಡವರು ಎಷ್ಟು ಮಂದಿ ಇದ್ದಾರೆ. ಇದೇನು ವೈದ್ಯಕೀಯ ಚಿಕಿತ್ಸೆ ಮೂಲಕ ಅಲ್ಲ ಅದು. ಅವತ್ತಿನ ಕಾಲದಲ್ಲಿ ಈ ಥರದ ವೈದ್ಯಕೀಯ ಚಿಕಿತ್ಸೆಗಳನ್ನು ಇರಲಿಲ್ಲ ಬಿಡಿ, ಬೇರೆ ರೀತಿಯದಿತ್ತು. ಆದರೆ ಚಿಕಿತ್ಸೆ ವಿಷಯ ಅಲ್ಲ ಇದು. ಈಗ ನಿಮಗೆ ಕಣ್ಣಿಗೆ ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರ ಹೋಗ್ತೀರಿ ನೀವು ಅಷ್ಟೇ. ಆದರೆ ಇವರು ಕೊಡಚಾದ್ರಿಯ ಪರ್ವತವನ್ನೇ ಏರಿದ್ರು, ಅಲ್ಲಿ ಹೋಗಿ ತಪಸ್ಸನ್ನು ಮಾಡ್ತಾರೆ. ಚಿತ್ರಮೂಲದಲ್ಲಿ ಅವರು ತಪಸ್ಸನ್ನು ಮಾಡ್ತಾರೆ. ತಪಸ್ಸಿನ ಮೂಲಕ ಕಣ್ಣನ್ನು ಪಡ್ಕೊಳ್ತಾರೆ. ಅನೇಕ ವರ್ಷಗಳೇನೆಲ್ಲ ಬೇಕಾಗಿದ್ದು, ಕೆಲವು ತಿಂಗಳುಗಳಲ್ಲಿ ಆ ಕಾರ್ಯವನ್ನು ಅವರು ಮಾಡ್ತಾರೆ ಅಂತ. ಹೇಗಿರ್ಬೇಕು ಅವರು ಅಂತ. ಇದು ಕೂಡ ಅನ್ವಯ ಮಾಡಕ್ಕೆ ಬರುವಂಥದ್ದೇ. ಗುರು ಅಂದರೆ ಕಣ್ಣು ಪಡ್ಕೊಂಡವನು, ಕಣ್ಣನ್ನು ಕೊಡುವಂಥವನು. ಗುರು ಅಂದರೆ ಜ್ಞಾನ ಚಕ್ಷುಸನ್ನು ಪಡ್ಕೊಂಡವನು, ಸಾಧನೆಯ ಮೂಲಕವಾಗಿ ಅಂತಹ ಕಣ್ಣು, ಪರಮಾತ್ಮನನ್ನು ಕಾಣುವಂಥ ಕಣ್ಣನ್ನು ಅವನು ಹೊಂದುತ್ತಾನೆ ಅಂತ. ಮಾತ್ರ ಶಿಷ್ಯರಿಗೆ ಅದನ್ನು ಕೊಡುವ ಯೋಗ್ಯತೆ ಇರುವವನಾಗ್ತಾನೆ, ಶಿಷ್ಯರನ್ನು ಆ ದಾರಿಯಲ್ಲಿ ಮುನ್ನಡೆಸ್ತಾನೆ ಅಂತ. ಹಾಗಿದ್ದಾಗ ಅವನು ಪೂರ್ಣ ಅರ್ಥದಲ್ಲಿ ಗುರುವಾಗ್ತಾನೆ ಅಂತ ಅನ್ವಯ ಮಾಡಲಿಕ್ಕೆ ಬರುವಂಥದ್ದು ಅಂತ. ಅದು ಕೂಡ ಹಾಗೆ ಎರಡು ಘಟನೆ ಶರ್ಮರು ಉಲ್ಲೇಖ ಮಾಡಿದ್ರು. ಇನ್ನೆರಡನ್ನು ನಾವು ಜೊತೆಯಲ್ಲಿ ಉಲ್ಲೇಖ ಮಾಡ್ತೇವೆ. ಅವ್ರ ಬಗ್ಗೆ ಒಂದು ದಂತಕಥೆ ಇದೆ. ದಂತದ ಸಿಂಹಾಸನ ಅವರಿಂದ ಬಂದಿದ್ದಾನೆ. ಹಾಗೆ ಒಂದು ದಂತಕಥೆ ಇದೆ ಅವರಿಂದ, ಅಂದರೆ ಅವ್ರು ಏರಿದ ಆನೆಯಿಂದ ಬಂದಿರತಕ್ಕಂಥದ್ದು ದಂತದ ಸಿಂಹಾಸನ. ಅದು ಅವರು ಜ್ವರ ಬಂದಾಗ ಪೂಜೆಗೆ ಹೋಗೋ ಸಮಯದಲ್ಲಿ, ಅನುಷ್ಠಾನಕ್ಕೆ ಪೂಜೆಗೆ ಹೋಗೋ ಸಮಯದಲ್ಲಿ ಈ ಕರವಸ್ತ್ರಕ್ಕೆ ಜ್ವರವನ್ನು ಆವಾಹನೆ ಮಾಡಿ ಹೋಗ್ತಾ ಇದ್ರಂತೆ. ಅನುಷ್ಠಾನಕ್ಕೆ ಪೂಜೆಗೆ ಹೋಗುವಾಗ ಕರವಸ್ತ್ರಕ್ಕೆ ಆವಾಹನೆ ಮಾಡಿ, ಅದಕ್ಕೆ ಕರವಸ್ತ್ರಕ್ಕೆ ಜೀವ ಇರ್ತಿತ್ತು ಆ ಸಮಯದಲ್ಲಿ ಅಂತ. ಅಂದರೆ ಕರವಸ್ತ್ರ ಒದ್ದಾಡ್ತಾ ಇರ್ತಿತ್ತು ಅಂತ, ನಡುಗ್ತಾ ಇರ್ತಿತ್ತು ಅಂತ. ಅವ್ರು ಹೋಗಿ ಪೂಜೆ ಮಾಡ್ತಾಯಿದ್ರು, ಅನುಷ್ಠಾನ ಪೂಜೆಯನ್ನು ಅವ್ರು ಮಾಡ್ತಾಯಿದ್ರು ಅಂತ. ಅಂದರೆ ಅವ್ರದ್ದು
ಎಷ್ಟರ ಮಟ್ಟಿಗೆ ಅವರಿಗೆ ಆತ್ಮಸಂಯಮ, ತಮ್ಮ ಮೇಲೆ ನಿಯಂತ್ರಣ ಇತ್ತು ಅಂದರೆ, ಜ್ವರವನ್ನು ಹೋಗು ಬಾ, ಇಲ್ಲಿರು, ಈಗ ಬಾ ಅಂತ ಹೇಳುವಷ್ಟರ ಮಟ್ಟಿಗೆ ಅವರಿಗೆ ಅರ್ಹತೆ ಇತ್ತು, ಯೋಗ್ಯತೆ ಇತ್ತು ಅಂತ. ಪೂಜೆ ನಂತರ ಭಿಕ್ಷೆ ಕಾರ್ಯಕ್ರಮ ಬರುವಂಥದ್ದು, ಸಹಜವಾಗಿ ಪೂಜೆ ಆಗಬೇಕು, ನೈವೇದ್ಯ ಆಗಬೇಕು, ಆಮೇಲೆ ಭಿಕ್ಷೆ ಬರುವಂಥದ್ದು. ಪರಿವಾರದವರು ಪಾಪ ಅವರಿಗೊಂದು ಕಾಳಜಿ, ಅವರು ವಿನಂತಿ ಮಾಡ್ಕೊಳ್ತಿದ್ರಂತೆ, ಭಿಕ್ಷೆ ಆಗ್ಬಿಡ್ಲಿ, ಆಮೇಲೆ ತಗೊಂಡ್ರಾಯ್ತು ಜ್ವರವನ್ನು ಅಂತ. ಜ್ವರ ವಾಪಸ್ ತಗೊಳ್ಬೇಕಲ್ಲ, ಅದಕ್ಕೆ ಅವ್ರು ಹೇಳ್ತಿದ್ರಂತೆ, ಇಲ್ಲ ಇಲ್ಲ, ಇದು ಕರ್ತವ್ಯ, ಅದು ಪೂಜೆ ಮತ್ತು ಅನುಷ್ಠಾನ ಪೂಜೆ ಅನ್ನುವಂಥದ್ದು ಪಾರಂಪರಿಕ, ಅದು ಆದ್ಯ ಕರ್ತವ್ಯ, ಅದು ಚೆನ್ನಾಗಿ ನಡಿಬೇಕು ಅನ್ನೋ ಕಾರಣಕ್ಕೆ, ಜ್ವರ ಅಂದ್ರೆ ಸಣ್ಣ ಮೈಲಿಗೆ ಯಾವಾಗಲೂ, ಆ ಕಾರಣಕ್ಕೆ ನಾನು ಇದನ್ನು ಜ್ವರವನ್ನು ದೂರ ಇಡ್ತೇನೆ. ಅದೊಂದು ದೇವತೆ. ಅದು ಈ ಗರುಡ ಪುರಾಣದಲ್ಲಿ ನೋಡಿದರೆ ಯಮಲೋಕದಲ್ಲಿ ಆ ಜ್ವರ ಎನ್ನುವ ದೇವತೆಗೊಂದು ಸ್ಥಾನ ಇದೆ ಅಂತ, ಅದಕ್ಕೊಂದು ಮನೆ ಎಲ್ಲ ಇದೆ ಅಂತ, ಒಂದು ಗೃಹ ಇದೆ ಅದಕ್ಕೆ ಅಂತ, ಅದೊಂದು ಶಕ್ತಿ ಅದೊಂದು ಅಂತ, ಅದು ಪ್ರವೇಶ ಮಾಡ್ತದೆ, ನಿರ್ಗಮನ ಮಾಡ್ತದೆ ಅದು ಅಂಥದ್ದದು ಅಂತ. ಅದನ್ನು ನಿಯಂತ್ರಿಸುವ ಶಕ್ತಿ ಇರುವನಾಗಬೇಕಾಗ್ತದೆ ಅಂತ. ಆ ಜ್ವರವೆಂಬ ಯಮನ ಕಿಂಕರ, ಯಮನ ಒಬ್ಬ ಸೇವಕ ಜ್ವರ ಅಂದರೆ ಅಂತ, ಅಲ್ಲಿ ಅಂತ ಬಂದೆ ಅಂತ, ಪೂಜೆ ಮಾಡಬೇಕು ನಾನು ಅಂತ ಎನ್ನಷ್ಟು ಮಟ್ಟಿಗೆ ಯೋಗ್ಯತೆ ಇರಬೇಕಾಗ್ತದಲ್ಲ ಅಂತ. ಆದರೆ ಅವರು ಪೂಜೆ ನಂತರ ಭಿಕ್ಷಕ್ಕೆ ಮತ್ತೆ ತಗೊಳ್ತಾ ಇದ್ರಂತೆ. ಭಿಕ್ಷೆ ರುಚಿಸ್ತಿರ್ಲಿಲ್ಲ, ಸಹಜವಾಗಿ ಆಹಾರ ತಗೊಳ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಪರಿವಾರದಲ್ಲಿ ಹೇಳೋದು, ಅದು ಆದ್ಮೇಲೆ ತಗೊಂಡ್ರೆ ಆಯ್ತು ಅಂತ, ಇದಕ್ಕಿಲ್ಲ ಅಂತ, ಅದಕ್ಕೆ ಮಾತ್ರ ಅದು ಅಂತ. ಅಂದರೆ ಈಗ ನಮಗೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಸಿದ್ಧಿ ಬಂದರೆ ನಾವು ಅದನ್ನು ಹೇಗೆಲ್ಲ ಬಳಸ್ಬೋದು ಯೋಚನೆ ಮಾಡಿ ನೀವು ಜೀವನದಲ್ಲಿ. ಅಲ್ಪನೆಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡ್ದ ಅಂತ ಒಂದು ಗಾದೆ ಇದೆ. ಹಾಗೆ ಸಣ್ಣ ಪುಟ್ಟದ ಏನಾದ್ರು ನಮ್ಮ ಜೀವನದಲ್ಲಿ ಬಂದರೂ ಕೂಡ ನಾವು ಹೇಗೆ ವರ್ತಿಸ್ತೇವೆ, ಸಂಯಮ ಇರ್ತದೆ ನಮಗೆ ಅಂತ. ಅದು ಅವ್ರ ಸಂಯಮ ಹೇಗಿತ್ತು ನೋಡಿ ಅಂತ. ಸಂಯಮ ಹೇಗೆ ಅಂದರೆ, ಭಿಕ್ಷೆಗೆ ಜ್ವರ ಬೇಕು, ತಗೊಳ್ಳೋದು ಮತ್ತದನ್ನ ಅಂತ, ಪೂಜೆಗಿಲ್ಲ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಅವರಿಗೆ ಸಂಯಮ ಇತ್ತು ಮತ್ತು ಆ ನಿಯಂತ್ರಣ ಇತ್ತು ಅನ್ನೋದನ್ನು ನಾವು ಕಾಣ್ತೇವೆ ಅವ್ರ ಬಗ್ಗೆ ಅಂತ. ಕೊನೆಯದು ಆ ಘಟನೆ, ಅದನ್ನು ಅವರು ಶರಣರು ಉಲ್ಲೇಖ ಒಂದು ಮಟ್ಟದಲ್ಲಿ ಮಾಡಿದ್ದಾರೆ ಅಂತ. ಅದೇನು ಅಂದರೆ, ತಮ್ಮ ಅಂತ್ಯವನ್ನು ಮೊದಲೇ ಕಂಡುಕೊಳ್ಳುವಂಥದ್ದು ತುಂಬ ಅಪರೂಪ. ಯಾವಾಗಲೂ ಯಾರಿಗಾದರೂ ಕೂಡ ತುಂಬ ವಿಶೇಷವಾದ ಗೊತ್ತೇ ಆಗೋದಿಲ್ಲ ನೋಡಿ ಅಂತ. ಮನುಷ್ಯ ಯೋಜನೆಗಳ ಮೇಲೆ ಯೋಜನೆಗಳನ್ನ ಹಾಕ್ತಾನೆ ಇರ್ತಾನೆ. ಮುಂದಿನ ವರ್ಷ ಇದು ಮಾಡೋದು, ಅದ್ರ ಮುಂದಿನ ವರ್ಷ ಮತ್ತೊಂದು ಮಾಡೋದು, ಏನೇನೋ ಅವನು ಯೋಜನೆ ರೂಪಿಸ್ತಾನೆ ಇರ್ತಾನೆ. ಅದು ಯಾಮ ಬಂದು ಕರ್ಕೊಂಡು ಹೋಗ್ಬಿಡ್ತಾನೆ, ಗೊತ್ತೇ ಆಗೋದಿಲ್ಲ. ಹೀಗೆ ಸಾವುಗಳು ನಡೆಯುವಂಥದ್ದು. ತಾನು ಸಾಯ್ತಾನೆ ಅಂತ ಗೊತ್ತಿರೋದಿಲ್ಲ ಅಂತ. ಅಂದರೆ ಆಸ್ಪತ್ರೆಯಲ್ಲಿ ಎಷ್ಟೋ ಕಾಲ ನರಳಾಡ್ತಾ ಇದ್ರು ಕೂಡ ಮತ್ತೆ ಗುಣವಾಗಿ ಮನೆಗೆ ಬರ್ತಾನೆ ಅನ್ನೋ ಆಶೆಯಲ್ಲಿ ಇರ್ತಾನೆ ಹೊರತು ಹೋಗ್ಬಿಡ್ತಾನೆ ನಾನು ಅನ್ನೋ ಭಾವನೆಯಲ್ಲಿ ಇರೋದಿಲ್ಲ ಮನುಷ್ಯ ಅಂತ. ಆದರೆ ಮಹಾತ್ಮರಿಗೆ ಅದು ಗೊತ್ತಿರ್ತದೆ ಅಂತ, ಮೊದಲೇ ಗೊತ್ತಾಗ್ತದೆ. ರಾಮನ ಬಗ್ಗೆ ನಾವು ಕೇಳ್ತೇವೆ, ಕಾಲಪುರುಷ ಬಂದು ವಿನಂತಿ ಮಾಡ್ಕೊಳ್ತಾನೆ, ನೀನು ಹೇಳಿದ ಆ ಸಮಯ ಮುಗಿದಿದೆ, ಎಷ್ಟು ಕಾಲ ಭೂಲೋಕದಲ್ಲಿ ಇರ್ತೇನೆ ಅಂತ ಹೇಳಿದ್ಯೋ ಆ ಅವಧಿ ಮುಗಿದಿದೆ, ಮುಂದೆ ನನಗೇನಪ್ಪಣೆ, ನೀನು ಮರಳಲಿಕ್ಕೆ ನಾನು ಸಿದ್ಧತೆಗಳನ್ನು ಮಾಡಬೇಕಾ, ಇಲ್ಲೇ ಇರೋ ಯೋಚನೆಯ ಅಂತ. ಅದಕ್ಕೆ ಕಾಲಕ್ಕೆ ರಾಮನು ಕೂಡ ಮರ್ಯಾದೆ ಕೊಡುವಂಥದ್ದು. ಇಲ್ಲ ಇಲ್ಲ, ನಿನ್ನ ಕೆಲಸ ನೀನು ಮಾಡು, ನೀನು ಹೊರಟೆ ನಾನು ಅಂತ ರಾಮ ಸೂಚನೆ ಕೊಡ್ತಾನೆ ಕಾಲಪುರುಷನಿಗೆ. ಅದು ರಾಮಾಯಣದ ಉತ್ತರಾಖಂಡದಲ್ಲಿ ಕಾಣ್ತೇವೆ ನಾವು ಅಂತ. ಇದೇ ರೀತಿಯ ಸಂದರ್ಭ ಅದು ಅಂತ. ಹಾಗಾಗಿ ಅವರಿಗೆ ತಮ್ಮ ಅಂತ್ಯಕಾಲ ಸನ್ನಿಹಿತವಾಗಿದೆ ಅಂತ ಗೊತ್ತಾಗಿತ್ತು ರಾಘವೇಶ್ವರ ಭಾರತಿಗಳಿಗೆ. ಅನೇಕರಿಗೆ ಹುಷಾರಿದೆ, ಅದೇ ದೇಹ ಸ್ವಲ್ಪ ಜೀರ್ಣವಾದರೆ ಅಂದಾಜಾಗ್ಬೋದು ಇನ್ನು ಭಾಳ ಕಾಲ ಇಲ್ಲ. ಹಾಗಲ್ಲ, ಇದು ಅವ್ರಿಗೆ ಎಷ್ಟು ಕಾಲ ಅನ್ನೋ ಕಲ್ಪನೆ ಇದೆ ಅವರಿಗೆ ಅಂತ. ಅಂದರೆ ಕಾಶಿಗೆ ಹೋಗೋಷ್ಟು ಸಮಯ ಇಲ್ಲ ಅಂತ, ಗೋಕರ್ಣಕ್ಕೆ ಹೋಗೋಷ್ಟು ಸಮಯ ಇದೆ ಅಂತ ಲೆಕ್ಕಾಚಾರ ಬೇಕಲ್ಲ ಒಂದು. ಕಾಶಿ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸಮಯ ಇಲ್ಲ ನನಗೆ, ಇದನ್ನೇ ಹೇಳುವಂಥದ್ದು, ಅಷ್ಟು ಸಮಯ ಇಲ್ಲ ನಮಗೆ ಅಂತ. ಕಾಶಿಗೆ ಹೋಗುವಷ್ಟು, ದಕ್ಷಿಣ ಕಾಶಿ ಗೋಕರ್ಣಕ್ಕೆ ಹೋಗಿ ಅಲ್ಲಿ ದೇಹವನ್ನು ತ್ಯಾಗ ಮಾಡ್ತೇನೆ ಎಂಬ ಮಾತನ್ನು ಅವ್ರು ಹೇಳಬೇಕಾದ್ರೆ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಅವರು ದೇಹ ತ್ಯಾಗವನ್ನು ಮಾಡಬೇಕಾದ್ರೆ ಅಂತ ವಿಶೇಷ ನೋಡಿ ಅಂತ. ಆನೆ ಅವರಿಗೆ ಬಹಳ ಪ್ರಿಯವಾದದ್ದು. ರಾಮಭದ್ರ ಎನ್ನುವ ಆನೆ ನಿಮಗೆಲ್ಲ ಗೊತ್ತೇ ಇದೆ, ಅದರ ದಂತದಲ್ಲಿ ಸಿಂಹಾಸನ ನಿರ್ಮಾಣವಾಗಿರ್ತಕ್ಕಂಥದ್ದು. ಆ ಆನೆಗಳ ಬಗ್ಗೆ ಇದೇ ಮಾತನ್ನು ಹೇಳ್ತಾರೆ ಕಗ್ಗದಲ್ಲಿ, ಆನೆ ಬಗ್ಗೆ ಅದೇ ಮಾತಿದೆ. ಕಡೆಗಾಲವನ್ನು ತಾನೇ ಮುನ್ನರಿತು ಕಾಡಾನೆ ಅಡವಿಯೊಳು ಅದೊಂದು ದೂರದ ಗವಿಯ ನೈದಿ ಬಿಡುವುದಾಯಡೆ ಮೌನದಿಂದಸುವ ನೆನ್ನುವರು. ಆನೆ ಬಗ್ಗೆ ಇರ್ತಕ್ಕಂಥ ಮಾತಿದು. ಕಾಡಾನೆ ಕಡೆಗಾಲವನ್ನು ತಾನೇ ಮುನ್ನ ಅರಿತು, ಕಾಡಾನೆ ಅಡವಿಯೊಳು ಅದೊಂದು ದೂರದ ಗವಿಯ ನೈದಿ, ಗುಂಪಿನಿಂದ ಮಂದೆಯಿಂದ ಪ್ರತ್ಯೇಕವಾಗಿ ಏಕಾಂತವನ್ನು ಸೇರಿ ಅದು ಬಿಡುವುದಾಯಡೆ ಮೌನದಿಂದಸುವ ನೆನ್ನುವರು. ಹೀಂಕಾರ ಮಾಡ್ತಾ ಪ್ರಾಣ ಬಿಡೋದಿಲ್ಲ, ಅದು ಮೌನವಾಗಿ ದೇಹತ್ಯಾಗವನ್ನು ಮಾಡ್ತದೆ ಆನೆ ಅಂತ. ಉತ್ತಮವಾದ ಪ್ರಾಣಿ ಆನೆ ಅಂದರೆ, ಅದು
ಗೋವಿನ ಹಾಗೆ ಗೋವು, ಅಶ್ವ ಮತ್ತು ಆನೆ ಇದೆಲ್ಲ ಅದೇ ವರ್ಗಕ್ಕೆ ಸೇರ್ತಕ್ಕಂಥವು, ದಿವ್ಯತೆ ಇರ್ತಕ್ಕಂಥವು ಈ ಜೀವಗಳೆಲ್ಲ ಅಂತ. ಹಾಗೆ ದೇಹವನ್ನು ಬಿಡ್ತದಂತೆ ಅದು ಆನೆದು. ಕಡೆಯ ಸಾರು ಅಂತೂ ನೀ ಮಂಕುತಿಮ್ಮ, ಹಾಗೆ ಅಂತ್ಯವನ್ನು ಕಾಣಬೇಕು ಅಂತ. ಅಂತೂ ನೀನು ಕಡೆಯ ಸಾರು ಅಂತ ಕಗ್ಗದ ಕವಿ ಟಿ ವಿ ಜಿಯವರು ಹೇಳ್ತಾರಲ್ಲ, ಆ ಕಾವ್ಯಕ್ಕೆ ಉದಾಹರಣೆ 33ನೇ ಗುರುಗಳು, ಅಷ್ಟಮ ರಾಘವೇಶ್ವರ ಭಾರತಿಗಳು 33ನೇ ಗುರುಗಳಿದಾರಲ್ಲ, ಅವರು ಇದಕ್ಕೆ ಉದಾಹರಣೆ, ಪ್ರತ್ಯಕ್ಷ ಉದಾಹರಣೆ ಅಂತ. ಹಾಗಾಗಿ ಅವರು ಮಠದಿಂದ ಹೊರಟಾಗ ಕತ್ತಲ ಆವರಿಸ್ತು ಅಂತ ಅವತ್ತಿನ ಕಾಲದಲ್ಲಿ ದಿನಚರಿಯಲ್ಲಿ ಬರೆದಿಟ್ಟಿದ್ದಾರೆ ಅಂತ. ಅವರು ಹೊರಟ್ರೆ ಅವರು ಬರೆದವನು ಸುಮ್ಮನೆ ಬರೆದಿರ್ಲಿಕ್ಕಿಲ್ಲ ಅಂತ, ಅನುಭವಿಸಿ ಬರೆದಿರ್ತಾನೆ ಅಂತ. ಅಂದರೆ ಒಂದು ಬಗೆಯ ಅಂಧಕಾರ. ಅದು ಯಾಕೆ ಅಂದರೆ ಅವರು ಅಂಥ ಬೆಳಕಾಗಿದ್ದರು ಅಂತ, ಅಂಥ ತೇಜಸ್ಸಾಗಿದ್ದರು ಅವರು. ಅವ್ರು ಎಂಥ ತೇಜಸ್ವಿ ಅಂದರೆ ಹೊರಟ್ರೆ ಆ ಜಾಗ ಕತ್ತಲು ಅಂತ, ಹೊರಟ ನಂತರ ಅಂತ. ಅಂಥ ತೇಜಸ್ಸು ಅವರಿಗಿತ್ತು ಅನ್ನೋದು ತುಂಬ ಸ್ಪಷ್ಟ ಅಂತ. ಆ ದಿನಚರಿಯ ಪಂಕ್ತಿಗಳಿಂದಲೇ ಅದು ಸ್ಪಷ್ಟ. ಆದರೆ ಅವರು ರಾಮಮುದ್ರೆಯನ್ನು ಕೊಟ್ಟು ಹೋಗಿದ್ದಾರೆ ಶಿಷ್ಯರಿಗೆ, ರಾಮಮುದ್ರೆಯನ್ನು ನಂಬಿ ಬದುಕಿ ಅಂತ. ಯಾಕೆಂದರೆ ದೇಹಗಳು ಶಾಶ್ವತ ಅಲ್ಲ, ಇವು ಬರ್ತವೆ ಹೋಗ್ತವೆ. ರಾಮನೇ ಬಂದರೂ ಕೂಡ ಶಾಶ್ವತವಾಗಿ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಕೂಡ ರಾಮಮುದ್ರೆಯನ್ನು ಕೊಟ್ಟೇ ಹೋಗಬೇಕು, ರಾಮಾಯಣವನ್ನು ಕೊಟ್ಟೇ ಹೋಗ್ಬೇಕು ಅವನು. ಹಾಗೆ ರಾಮಮುದ್ರೆಯನ್ನು ಕೊಟ್ಟು ಹೋಗಿದ್ದಾರೆ. ನಾವೆಲ್ಲ ಆ ರಾಮಮುದ್ರೆಯನ್ನು ದೃಢವಾಗಿ ನಂಬಬೇಕು, ಭದ್ರವಾಗಿ ರಾಮಮುದ್ರೆಯನ್ನು ನಾವೆಲ್ಲ ಆಶ್ರಯಿಸಬೇಕು. ಅದು ನಮಗೆ ಕರ್ತವ್ಯ ಎಂಬುದಾಗಿ ಆ ಮಾತನ್ನು, ಅವರ ಕೊನೆಯ ಮಾತನ್ನು ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ತೇವೆ. ಅವರ ಸಮಾಧಿಗೆ ಅಲ್ಲಿ ಇದೆ ಗೋಕರ್ಣದಲ್ಲಿ ಒಂದು ಕೆಕ್ಕಾರ ಮಠ ಇದೆ. ಕೆಕ್ಕಾರ ಮಠದ ಒಂದು ಶಾಖೆ ಗೋಕರ್ಣದಲ್ಲಿದೆ. ಕೋಟತೀರ್ಥ ಕಟ್ಟೆಯ ತೀರದಲ್ಲಿ, ಕೋಟತೀರ್ಥದ ಉತ್ತರ ತೀರದಲ್ಲಿ ಒಂದು ಕೆಕ್ಕಾರ ಮಠ ಅಂತ ಇದೆ. ಅಲ್ಲಿ ರಾಮನ ಸನ್ನಿಧಿ ಇದೆ. ಅಲ್ಲಿಯ ಸಮಾಧಿ ಇದೆ. ಈ ನಮ್ಮ ಪೂಜ್ಯರ 33ನೆಯ ಮಹಾಯತಿಗಳ ಸಮಾಧಿ ಇರ್ತಕ್ಕಂಥದ್ದು ಅಲ್ಲಿಯೇ ನಾವು ವಿಶೇಷವನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿಗೆ ಆಶ್ರಮಕ್ಕಿಂತ ಪೂರ್ವದಲ್ಲಿ ನಮ್ಮ ಹೆಸರು ಪ್ರಸ್ತಾಪ ಆಗಿದ್ದೇ ಅಲ್ಲಿ. ನಮ್ಮನ್ನು ನಾವು ಅದು ಕೂಡ ಒಂದು ವಿಚಿತ್ರವೇ ಅದು ಅಂತ. ನಮ್ಮ ಬಳಿ ಮಠದಿಂದ ಈ ಪ್ರಸ್ತಾಪ ಬಂತಲ್ಲ, ಅದು ಗುರುವೇ ಹುಡ್ಕೊಂಡು ಹೋಗುವಂಥದ್ದು, ನಾವೇ ಹೋಗಿ ಅರ್ಜಿ ಕೊಡುವಂಥದ್ದಲ್ಲ ಜಾಗ ಇದು. ನಂದೊಂದು ಅರ್ಜಿ ಕೊಟ್ಟವರು ಇದ್ದಾರೆ, ಅದಲ್ಲ, ಗುರುವಿಗೆ ಮನಸ್ಸು ಬರಬೇಕು. ಇಂಥವನಾಗ್ಬೋದು ಅಂತ ಗುರುವಿಗೆ ಮನಸ್ಸು ಬರಬೇಕು. ಹಾಗೆ ದೊಡ್ಡ ಗುರುಗಳಿಗೆ ಈ ಕಡೆ ನಮ್ಮ ಕಡೆ ಒಂದು ಮನಸ್ಸು ಸರಿಯಿತ್ತು. ಚಿಕ್ಕ ವಯಸ್ಸು ನಾವು ವೇದಾಧ್ಯಯನ ಮಾಡ್ತಾಯಿದ್ವು, ಗೋಕರ್ಣದಲ್ಲಿ ನಾವಿದ್ವು. ಶರ್ಮರು ಆಗ ಆಚಾರ್ಯರಾಗಿದ್ದರು ಅಲ್ಲಿ. ಅವರು ತರ್ಕಶಾಸ್ತ್ರದ ಅಧ್ಯಾಪನ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನಾವು ಛಾತ್ರಾವಾಸರಿದ್ವು. ಅವರದ್ರ ಮೇಲ್ವಿಚಾರಣೆ ಮಾಡ್ತಾಯಿದ್ರು. ಚಿಕ್ಕ ವಯಸ್ಸಿಂದ ನಮ್ಮನ್ನು ತಿದ್ದಿ ಬೆಳೆಸಲು ಪಾತ್ರ ತುಂಬ ಸಾಕಷ್ಟಿದೆ. ಶರ್ಮರು ನೀವು ನೋಡುವಾಗ ಅಷ್ಟು ಸರಳ ಅಲ್ಲ, ಅದಕ್ಕಿಂತ ಸಾಕಷ್ಟು ವಿಶೇಷಗಳಿದೆ ಅವರಲ್ಲಿ. ಕೊನೆಯಲ್ಲಿ ಅವ್ರ ಮನೇಲೇ ಇದ್ದು, ಕೆಲವು ಕಾಲ ಅವ್ರ ಮನೇಲೇ ಕೊನೆಯಲ್ಲಿದ್ದು ನಾವು ಗೋಕರ್ಣದಲ್ಲಿ. ಅಲ್ಲಿದ್ದಾಗ ಈ ವಿಷಯ ಪ್ರಸ್ತಾಪ ಮಾಡಬೇಕಲ್ಲ, ನಮ್ಮಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಬೇಕಲ್ಲ, ಎಲ್ಲಿ ಪ್ರಸ್ತಾಪ ಮಾಡೋದು ಅನ್ನೋದನ್ನು ಯೋಚನೆ ಮಾಡಿ ಪ್ರಸ್ತಾಪ ಮಾಡಿದವರು ಅವತ್ತು ನಮ್ಮನ್ನು ಕೆಕ್ಕಾರ ಮಠಕ್ಕೆ ಕರ್ಕೊಂಡೋಗಿ ಅಲ್ಲಿ ರಾಮನ ಮತ್ತು ರಾಘವೇಶ್ವರ ಹಿಂದಿನ 33ನೆಯ ಗುರುಗಳ ಸಮಾಧಿಯ ಸನ್ನಿಧಿಯಲ್ಲೇ ಮೊಟ್ಟ ಮೊದಲು ನಮ್ಮ ಈ ವಿಷಯ ನಮ್ಮ ಮುಂದೆ ಪ್ರಸ್ತಾಪ ಆಗಿರುವಂಥದ್ದು. ನಾವೇನು ಇಲ್ಲ ಅಂತ ಹೇಳಲಿಲ್ಲ, ಆಯಿತು ಹ್ಞೂ ಅಂತ ಹೇಳಿದ್ರು ನಾವು, ಆಗ್ಬೋದು ಅಂತ. ಜಾತಕ ಕೊಡೋ ಸಂದರ್ಭ ಅದು, ಇನ್ನು ತೀರ್ಮಾನ ಅಂತಲ್ಲ, ಮೊದಲ ಹೆಜ್ಜೆ ಜಾತಕವನ್ನು ಕೊಡಬೇಕು ನಾವು. ಪ್ರಸ್ತಾಪ ಆದ ಸ್ಥಳ ಗೋಕರ್ಣದ ಕೆಕ್ಕಾರ ಮಠ, 33ನೇ ಪೀಠಾಧೀಶ್ವರರ ಸನ್ನಿಧಿ ಅಂತ ಅಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಕೊನೆಯಲ್ಲಿ ಅಲ್ಲಿಂದಲೇ ಇಲ್ಲಿಗೂ ಸೂಚನೆ ಬಂತು, ಅಲ್ಲಿಗೂ ಸೂಚನೆ ಬಂತು. ಅದೇ ಸನ್ನಿಧಿಯಿಂದಲೇ ಎರಡೂ ಕಡೆ ಒಂದೇ ದಿನ ಒಂದೇ ಸಮಯದಲ್ಲಿ ಸೂಚನೆಗಳು ಹೋದ್ವು. ಇಲ್ಲಿ ನಮಗೆ, ಅಲ್ಲಿ ಅವರಿಗೆ ಸೂಚನೆಗಳು ಹೋದ್ವು. ಅದೆಲ್ಲ ಇತಿಹಾಸ, ಏನಾಯಿತು ಮುಂದೆ ಅನ್ನೋದೆಲ್ಲ ಇತಿಹಾಸ ಅದು. ಆದರೆ ಆ ದಿನ ನಾವು ಕಂಡುಕೊಟ್ಟಿದ್ದನ್ನು ಪೂರ್ತಿ ನಿಮ್ಮ ಮುಂದೆ ವಿವರಿಸೋದು ಕಷ್ಟ. ಏನಾಯಿತು ಅಲ್ಲಿ ಅಂತ ಅನ್ನೋದನ್ನು ಪೂರ್ತಿ ಬಿಡಿಸಿ ಹೇಳೋದು ಕಷ್ಟ. ಅದನ್ನು ನಾವು ಇಷ್ಟನ್ನು ಹೇಳ್ಬೋದು, ಅದು ಸಮಾಧಿ ಅಲ್ಲ ಅದು ಅಂತ. ಸಮಾಧಿ ಅಂತ ಕಾಣ್ತದೆ, ಅದು ಅವ್ರು ಇದ್ದಾರೆ ಅಲ್ಲಿ, ಸಮಾಧಿ ಅಲ್ಲ ಅದು ಅಂತ. ಅದು ಅಲ್ಲಿ ಚೈತನ್ಯ ಜಾಗೃತವಾಗಿದೆ ಅಂತ, ಅದು ನಾವು ಸ್ಪಷ್ಟವಾಗಿ ಕಂಡುಕೊಂಡಿರ್ತಕ್ಕಂಥದ್ದು ಅವತ್ತು. ಅದರ ನಿದರ್ಶನ ನಮಗೆ ಅವತ್ತಾಗಿದೆ ಆ ಸಮಯದಲ್ಲಿ. ಅಲ್ಲಿ ಇದಕ್ಕಿಂತ ಹೆಚ್ಚು ನಾವು ವಿವರಿಸಲಾರು ಈ ವಿಷಯವನ್ನು, ಅದಕ್ಕೆ ನಿರ್ಬಂಧಗಳು ಇದೆ ಅದಕ್ಕೆ. ಆದರೆ ಇಷ್ಟಂತೂ ಹೇಳ್ಬೋದು, ಅದು ಬರೀ ಸಮಾಧಿ, ಲಿಂಗ, ಪಾಣಿಪೀಠ, ಕಲ್ಲು ಈ ಥರ ಅಂದ್ಕೊಳ್ಬೇಡಿ. ಅಲ್ಲಿದ್ದಾರೆ ಗುರುಗಳ ಪ್ರತ್ಯಕ್ಷ ಸನ್ನಿಧಿ
ಅದು ಚೈತನ್ಯಮಯ ಅದು ಅನ್ನೋದನ್ನು ನಾವು ಹೊತ್ತು ಕಂಡುಕೊಳ್ತಕ್ಕಂಥ ಸಂದರ್ಭ ಆಯಿತು. ಇದಿಷ್ಟನ್ನು ನಾವು ನಿಮಗೆ ಹೇಳಬೇಕು. ಹಾಗಾಗಿ ಅದಕ್ಕೊಂದು ಜೀರ್ಣೋದ್ಧಾರ ಮಾಡಬೇಕು, ಅದಕ್ಕೊಂದು ಕಾಯಕಲ್ಪವನ್ನು ಮಾಡಬೇಕು. ಆ ಮನಸ್ಸು ಈಗ ಮೊನ್ನೆ ಇಲ್ಲಿಗೆ ಹೊರಟು ಬರುವಾಗ ನಮ್ಮ ಮನಸ್ಸಲ್ಲಿ ಆಡ್ತಾ ಇತ್ತು, ಕೆಲವು ಸಮಯ ಆಯಿತು, ಅದಕ್ಕೊಂದು ಕಾಯಕಲ್ಪವನ್ನು ಕೊಡಬೇಕು ಅಂದರೆ ಮೇಲ್ಭಾಗ, ಅಡಿಭಾಗಕ್ಕೆ ಕಾಯಕಲ್ಪ ಏನು ಕೊಡ್ತೀರಿ ನೀವು, ಅವರಿದ್ದಾರಲ್ಲಿ ಅಂತ. ಆಗ ಮೇಲ್ಭಾಗಕ್ಕೆ ಏನು ಕಾಯಕಲ್ಪವನ್ನು ಕೊಡಬೇಕೋ ಅದನ್ನು ಕೊಡಬೇಕು. ಅದನ್ನು ಕೂಡ ನಿಮ್ಮೆಲ್ಲರ ಮುಂದೆ ಇವತ್ತು ಅದನ್ನು ಬಾಯಿ ಬಡ್ದು ಹೇಳಬೇಕಲ್ಲ, ಎಲ್ಲರ ಒಂದು ಕಡೆಗೆ ಅದನ್ನು ಆ ಉದ್ಘೋಷವನ್ನು ಮಾಡಬೇಕಲ್ಲ ಅಂತ. ಆ ಒಂದು ಅವರ ದಿವ್ಯ ಸನ್ನಿಧಾನಕ್ಕೆ, ಅವರ ಸಮಾಧಿಗೆ ಕಾಯಕಲ್ಪವನ್ನು ಕೊಡಬೇಕು. ಸಮಯ ತುಂಬ ಆಗಿದೆ, ಅದಕ್ಕೆ ಹೊಸ ರೂಪವನ್ನು ಕೊಡಬೇಕಾಗಿರ್ತಕ್ಕಂಥ ಕಾಲ ಬಂದಿದೆ. ಅದನ್ನು ಕೂಡ ಈ ಸಮಯದಲ್ಲಿ ಆ ಸಂಕಲ್ಪವನ್ನು ಮಾಡಿ ನಿಜವಾಗಿ ಒಂದು 4-6 ದಿನಗಳ ಕೆಳಗೆ ನಮ್ಮ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು, ತಾಂತ್ರಿಕರು ಕೂಡ ಹೌದು, ದೇವಸ್ಥಾನದ ತಾಂತ್ರಿಕರು ಕೂಡ ಹೌದು, ಅವರು ಮಠದ ನಿಕಟವರ್ತಿಗಳವರ ತಂದೆ ಶಿತಕಂಠ ಭಟ್ರು ನಮಗೆ ತುಂಬ ನಿಕಟವರ್ತಿ, ಮಗ ಈಗ ಇರ್ತಕ್ಕಂಥದ್ದು. ಕರೆದು ಹೇಳಿದ್ವಿ ನಾವು, ಹೋಗಿ ನೋಡ್ಕೊಂಡು ಬಾ, ಸಮಾಧಿ ಅದಕ್ಕೆ ಹೋಗಿ ನೋಡ್ಕೊಂಡು ಬಾ, ಏನಾಗಬೇಕು ಅಂತ ನೋಡ್ಕೊಂಡು ಬಾ, ಅಲ್ಲಿ ಮಾಡಬೇಕು ಈಗ ಅದನ್ನು ಅಂತ ಸಂದರ್ಭ ಅಂತ. ಈಗ ನೋಡಿದ್ರೆ ಹೀಗೆ ಇದು ಇಲ್ಲಿ ನಿಮ್ಮ ಮುಂದೆ ಇಲ್ಲಿ ಬಂದು ಅದು ಅಭಿವ್ಯಕ್ತ ಆಗ್ತಾ ಇದೆ ಅಂತೂ ನೀವೆಲ್ಲ ಆ ಗುರುಗಳ ಸ್ಮರಣೆಯನ್ನು ಮಾಡಿ, ಅವರು ಅಘಟಿತ ಘಟನಾ ಸಮರ್ಥರು, ಮಹಿಮೆಗೆ ಪಾರವೇ ಇಲ್ಲ ಎನ್ನುವಂಥವರವರು. ಈ ಪರಂಪರೆಯ ಒಂದು ಮುಕುಟ ಮಣಿ ಇದ್ದಾಗೆ ಅಂತ, ನಮ್ಮ ಪರಂಪರೆಗೆ ಒಂದು ಅಲಂಕಾರ ಇದ್ದಾಗೆ. ಈಗ ಸುರೇಶ್ವರರ ಪರಂಪರೆಯಲ್ಲಿ ವಿದ್ಯಾರಣ್ಯರ ಬಗ್ಗೆ ನಾವು ಕೇಳ್ತೇವೆ, ಅವ್ರ ಬಗ್ಗೆ ತುಂಬ ಪ್ರಥೆ ಇದೆ ನೋಡಿ ಸುರೇಶ್ವರರ ಕವಲಿನಲ್ಲಿ. ಅಂಥದ್ದೊಂದು ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಗುರುಗಳವರು, ಅವರ ಸ್ಮರಣೆಯನ್ನು ನೀವೆಲ್ಲರೂ ಕೂಡ ಮಾಡಬೇಕು. ನಾವು ಮರಿಬಾರ್ದು, ನಮ್ಮ ಗುರು ಪರಂಪರೆ ಗುರುಗಳು ಅವ್ರನ್ನ ಮರಿಬಾರ್ದು. ಇಲ್ಲಿಯೂ ಕೂಡ ಒಂದು ವಿಶಾಲವಾದ ದೊಡ್ಡದಾದ ಭಾವಚಿತ್ರ ಇಲ್ಲಿ ಆಗಬೇಕು ಅಂತ ನಾವು ಹೇಳಿದ್ದೇವೆ. ಇಲ್ಲಿ ನೀವುಗಳು ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಬೇಕು, ಸ್ಮರಣೆ ಮಾಡಬೇಕು ಅವರನ್ನು. ಯಾಕೆಂದರೆ ಅವರು ಎಲ್ಲಿದ್ದರೂ ಅವರು ನಿಮ್ಮನ್ನು ನೋಡ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ. ನಾವು ನೋಡೋದು ಬಾಕಿ ಇರ್ತದೆ, ನಾವು ನೋಡಿದ್ರೆ ನಮಗೆ ಸಿಕ್ಬಿಡ್ತದೆ, ನಾವು ನೋಡೋದೇ ಅಂತ ನಮ್ಗೆ ಪೂರ್ಣವಾಗಿ ಸಿಕ್ಕೋದಿಲ್ಲ ಅಂತ. ಹಾಗಾಗಿ ಮನೆಗಳಲ್ಲಿ ಅವರ ಭಾವಚಿತ್ರವನ್ನು ಇಟ್ಕೊಳ್ಬೇಕು, ಮತ್ತು ಮುಖ್ಯವಾಗಿ ಅವರ ಚಿತ್ರವನ್ನು ನಮ್ಮ ಭಾವದಲ್ಲಿ ಇಟ್ಕೊಳ್ಬೇಕು ಅಂತ. ಭಾವಚಿತ್ರ ಅಂದ್ರೆ ಏನು? ಅವರ ಚಿತ್ರವನ್ನು, ಅವರ ದಿವ್ಯ ಆಕಾರವನ್ನು ನಮ್ಮ ಭಾವದಲ್ಲಿ, ನಮ್ಮ ಅಂತರಂಗದಲ್ಲಿ ನಾವು ಇಟ್ಕೊಳ್ಬೇಕು. ಅದನ್ನು ಉದ್ಧಾರಕ್ಕೆ ಸಾಧನವಾಗುವಂಥದ್ದು ಎಂಬುದನ್ನು ಸ್ಮರಣೆ ಮಾಡಿ, ಮೊದಲ ಬಾರಿಗೆ ನಮ್ಮ ಕಾಲದಲ್ಲಿ ನಮ್ಮದೇ ಹೆಸರಿನ ಗುರುಗಳ ಈ ರೀತಿಯ ಒಂದು ಸಂಸ್ಮರಣದ ಸಂದರ್ಭ ಇದೇ ಒಂದು ಶ್ರೀಕಾರ ಅಂತ. ಇನ್ನು ಮುಂದೆ ತುಂಬ ವಿಶೇಷವಾಗಿ ಆಗಲಿಕ್ಕೆ ಇದ್ದದ್ದು ಇದೇ ಶ್ರೀಕಾರ, ಇದೇ ಮೊದಲನೇ ಬಾರಿಗೆ ಈ ರೀತಿಯಲ್ಲಿ ಇದಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಈ ಹೊಗಳಿಕೆ ಮತ್ತೊಂದು ಸಂಸ್ಮರಣೆ ಅದೆಲ್ಲ ಅವ್ರಿಗೇನು ಸಂಬಂಧ ಇಲ್ಲ. ಆದರೆ ಶರ್ಮರಿಗೆ ತುಂಬ ಸಮಾಧಾನ ಆಗಿರ್ತದೆ, ನಮ್ಮ ಸತ್ಯನಾರಾಯಣ ಶರ್ಮರಿಗೆ ಮತ್ತು ದೊಡ್ಡ ಗುರುಗಳಿಗೆ ಅವ್ರಿಗೆ ತುಂಬ ಸಮಾಧಾನ ಆಗಿರ್ತದೆ. ಅವ್ರ ಬಗ್ಗೆ 33ನೇ ಪೀಠಾಧೀಶ್ವರರ ಬಗ್ಗೆ ಏನಾದ್ರು ಒಂದು ಶಬ್ದ ಹೇಳಿದರೆ ಅವರಿಗೆ ತುಂಬ ಸಮಾಧಾನ ಆಗ್ತಿತ್ತು. ಅವರ ಗುರುಗಳು ಅಂದರೆ ಗುರುಗಳು ಅಂತಲೇ ಭಾವಿಸ್ಬಿಟ್ಟಿದ್ರು ಅಂತ, ಗುರುಗಳಾಗೆ ನೋಡ್ತಾ ಇದ್ರು ಅಂತ. ಹಾಗಾಗಿ ಅಂಥವರ ಆ ಮಹಾಮಹಿಮರ ಅನುಸಂಧಾನವನ್ನು ನಾವೆಲ್ಲರೂ ಕೂಡ ಮಾಡೋಣ. ಏನು ಋಣಾನು ಬಂದವೋ, ಇಲ್ಲಿ ಬಂದದಾಗಬೇಕು ಅಂತ ಏನು ಗುರು ಸಂಕಲ್ಪವೋ. ಈಗ ಅಲ್ಲಿ ಒಂದು 1000 ಜನರ ಸಭೆ ಮಾಡ್ಬೋದು, ಅಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ 1000 ಜನರ ಸಭೆ ಮಾಡ್ಬೋದು. ಆದರೆ ಗುರು ಚಿತ್ತ ಅದೇನೋ ಇಲ್ಲಿ ಬಂದು ಹೀಗೆ ಈ ರೀತಿಯಲ್ಲಿ ಆಗಬೇಕು ಅನ್ನೋದು ಒಂದು ಅವರ ಆಶೀರ್ವಾದ ಎಂಬುದಾಗಿ ಈ ಸಮಯದಲ್ಲಿ ನಾವು ನೆನಪಿಸಿಕೊಂಡು, ಅವರು ನಮಗೆಲ್ಲ ಕಣ್ಣು ಕೊಡಲಿ, ನಮಗೆ ನಮ್ಮ ಕೊನೆಗಳು ಅಂತಂದು ಆಗಬೇಕಲ್ಲ, ಅದು ಬಾಳೆ ಕೊನೆಯಂತೆ ಆಗಬೇಕು ಅದು ಅಂತ. ಈಗ ಬಾಳೆ ಕೊನೆ ನೆನಪು ಮಾಡ್ಕೊಳ್ತಾ ಇರ್ತೀವಿ ನಾವು. ಬಾಳೆ ಮರ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಅದು ಬೆಳೆದು ಕೊನೆ ಅಂದ್ರೇನು, ಒಳ್ಳೆ ಫಲ ಬರ್ತದೆ ನೋಡಿ ಅಂತ. ಕೊನೆ ಎಷ್ಟು ಸೊಗಸು ನೋಡಿದ್ರಿದ್ದು ಅಂತ. ಆಮೇಲೆ ಇಲ್ಲ, ಅದು ನಂತರ ಇಲ್ಲ. ಅದು ಅದರ ಕೊನೆ ಹೇಗಿದೆ, ಅದಕ್ಕೆ ಕೊನೆ ಅಂತ ಯಾಕೆ ಹೆಸರು? ಇದೇ ಕಾರಣಕ್ಕೆ, ಅಲ್ಲಿಗೆ ಮುಕ್ತಾಯ ಅದು ಅಂತ. ಬಾಳೆ ಮರದ ಜೀವನ ಅಲ್ಲಿ ಮುಕ್ತಾಯ ಆಗ್ತದೆ ಅಂತ, ಹಾಗಾಗಿ ಅದಕ್ಕೆ ಕೊನೆ ಅಂತ ಹೇಳುವಂಥದ್ದು ಅಂತ. ಹಾಗಾಗಿ ಅದು ನೋಡಿ, ಅದು ಹೇಗೆ ಅದು ಜೀವನ ಮುಕ್ತಾಯ ಆಗ್ತದೆ, ಹಾಗೆ ನಮ್ಮ ಜೀವನ ಫಲಪ್ರದವಾಗಿ ಮುಕ್ತಾಯ ಆಗಬೇಕು ಅಂತ, ಸಫಲವಾಗಿ ಮುಕ್ತಾಯ ಆಗಬೇಕು. ಅದು ಅವರ ಜೀವನ ಸಂದೇಶ, ರಾಘವೇಶ್ವರ ಭಾರತಿಗಳ ಜೀವನ ಸಂದೇಶ. ಹಾಗೆ ಅವರು ನಮ್ಮ ಮನಸ್ಸಿನ ಮದ್ದಾನೆಗೂ ಒಂದು ಅಂಕುಶವನ್ನು ಹಾಕಲಿ. ಅದೇನು ಒಂದು ಚೂರು ಹೇಳಿದ್ದನ್ನು ಕೇಳೋದಿಲ್ಲ, ಎಲ್ಲೆಲ್ಲಿಗೂ ಇಲ್ಲಿ ಬಾ ಅಂದರೆ ಅಲ್ಲಿ ಹೋಗ್ತದೆ, ಅದು ಇನ್ನೆಲ್ಲೋ ಹೋಗ್ತದೆ ಅಂಥದ್ದು. ಹಾಗಾಗಿ ಆ ಮನಸ್ಸು ಸಂಯಮ ದೊಡ್ಡ ಪಾಠ, ಅದು ಮನಸ್ಸು ಸಂಯಮದ್ದು ಅಂತ. ಅದರ ಅನುಗ್ರಹವನ್ನು ಕೂಡ ಅವರು ಮಾಡಬೇಕು. ಸಂಯಮ ಒಂದಿದ್ರೆ ಎಲ್ಲವೂ ಸಾಧನೆ ಆಗ್ಬಿಡ್ತದೆ.
ಸಂಯಮ ಇಲ್ಲದ ಕಾರಣ ಸಾಧನೆ ಆಗೋದಿಲ್ಲ ನಮ್ಮ ಜೀವನದಲ್ಲಿ. ಸಂಯಮ ಇಲ್ಲ ನಮಗೆ, ಅದು ಬರಬೇಕದು ಅಂತ. ಅದೆಲ್ಲವನ್ನು ಆ ಗುರುಗಳು ಶಿಷ್ಯಸ್ತೋಮಕ್ಕೆಲ್ಲ ನಂಬಿದ ಎಲ್ಲ ಭಕ್ತರಿಗೆ ಅನುಗ್ರಹ ಮಾಡಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಆಶಿಸಿ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಹರಿಸ್ತೇವೆ. ನಮಗೆ ತುಂಬ ಸಂತೋಷ ಆಗಿದೆ. ಮತ್ತೊಮ್ಮೆ ನಾವು ಇಲ್ಲಿಗೆ ಬಂದಿದೆ ದೂರ ಬಂಧುಗಳು ಅಂತ, ಹಾಗೆ ದೂರದಲ್ಲಿರ್ತಕ್ಕಂಥ ಆತ್ಮ ಬಂಧುಗಳು, ಶಿಷ್ಯರು ನೀವೆಲ್ಲ, ನಿಮ್ಮನ್ನು ನೋಡುವ ಸಲುವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ನೀವು ಬಂದಿದ್ದೀರಿ. ಹಾಗೆ ಒಂದು ಪ್ರಶಾಂತ ವಾತಾವರಣದಲ್ಲಿ ಪಾಪ ನೀವೆಲ್ಲ ಅಲ್ಲಿಂದ ಎಲ್ಲ ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ನಮ್ಮ ಅಪೇಕ್ಷೆಯನ್ನು ಮನ್ನಿಸಿ, ಪೇಟೆ ಒಳಗೆ ಬೇಡ, ಇಲ್ಲೇ ಹಳ್ಳಿಯಲ್ಲಿ ಮಾಡೋಣ, ಹೊರಗಡೆ ಮಾಡೋಣ ಅಂತ ಅಪೇಕ್ಷೆ ಪಟ್ಟರೆ ಹ್ಞೂ ಅಂಥೇಳಿ ಇಷ್ಟು ದೂರ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಅಷ್ಟಂತೂ ದೇವರ ಅಪೇಕ್ಷೆ ಪಡ್ತಾನೆ ಅಂತ. ಈಗ ಇದನ್ನೇ ಗಮನಿಸಿ. ಈಗ ರಾಮದೇವ್ರ ದರ್ಶನ ಮಾಡಿದ್ರೆ ನೀವು, ರಾಮದೇವ್ರು ಎಲ್ಲಿಂದ ಇಲ್ಲಿಗೆ ಬಂದಿರೋಂಥದ್ದು ಆ ದೂರ ಲೆಕ್ಕ ಹಾಕಿ, ನೀವೆಷ್ಟು ದೂರದಿಂದ ಬಂದಿರಿ ಲೆಕ್ಕ ಹಾಕಿ ನೀವು. ಅಂದರೆ ದೇವರು ನಮಗೆ ಸಂದೇಶ ಕೊಡೋದು ಹೇಗೆ ಅಂದರೆ, ಅಷ್ಟು ದೂರ ಅವ್ನು ಬರ್ಲಿಕ್ಕೆ ದೇವರು ಸಿದ್ಧನೇ ಇರ್ತಾನೆ. ಒಂದು ಸ್ವಲ್ಪ ದೂರ ನಾವು ಬರಬೇಕಾಗ್ತದೆ, ಚೂರಾರು ಅಷ್ಟಾದರೂ ಬೇಕಲ್ವಾ ಅದು ಅಂತ. ಅದು ಮ್ಯಾಚಿಂಗ್ ಗ್ರಾಂಟ್ ಅಲ್ಲ ಅದು. ಅಂದರೆ ಅಷ್ಟೇ ದೂರ ನೀವು ಬರಬೇಕು ಅಂತ ದೇವ್ರ ನಿರೀಕ್ಷೆ ಮಾಡೋದಿಲ್ಲ ಅಂತ. ಒಂದು ಚೂರಾದರೂ ಬಾನೇನು, ಇಷ್ಟಾದರೂ ಬಾನೇನು ಅಂತ ದೇವರು ನಮಗೆ ಪ್ರೀತಿಯಿಂದ ನಮ್ಮನ್ನು ತಿದ್ದಿ ಹೇಳ್ತಾನೆ ಅಂತ. ಹಾಗೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ವಾತ್ಸಲ್ಯದಿಂದ ಹರಿಸ್ತೇವೆ. ಎಲ್ಲರಿಗೂ ಒಳ್ಳೆಯ ಕಣ್ಣು ಬರಲಿ, ನಿರ್ಮಲ ಚಕ್ಷು ಎಲ್ಲರಿಗೂ ಪ್ರಾಪ್ತವಾಗುವಂತೆ ನಮ್ಮ ಹೆಸರಿನ ಗುರುಗಳು, ಆ ಗುರುಗಳು ಅನುಗ್ರಹ ಮಾಡಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ್. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ ಜೈ.